ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತೇನು ಮಾಡೋಣ ಅಂದ್ರೆ ಹೌ ಟು ಕ್ಯಾಲ್ಕುಲೇಟ್ ಡ್ರೈ ವೆದರ್ ಫ್ಲೋ ಆ್ಯಂಡ್ ವೆಟ್ ವೆದರ್ ಫ್ಲೋ ಅಂತ. ಡ್ರೈ ವೆದರ್ ಫ್ಲೋ ಅಂತಂದ್ರೇನು? ವೆದರ್ ಡ್ರೈ ಇದ್ದಾಗ ಫ್ಲೋ ಆಗುತ್ತದ ಯಾವುದು? ಸೀವೇಜ್ ಅಂದ್ರೇನು? ಡೊಮೆಸ್ಟಿಕ್ ಮತ್ತು ಇಂಡಸ್ಟ್ರಿಯಲ್ ವೇಸ್ಟು ಇವೆರಡನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ವೆಟ್ ವೆದರ್ ಫ್ಲೋ ಅಂದ್ರೇನು? ವೆದರ್ ವೆಟ್ ಇದ್ದಾಗ ಫ್ಲೋ. ವೆದರ್ ವೆಟ್ ಯಾವಾಗಿರ್ತದ? ಮಳೆ ಬಂದಾಗ. ಮಳೆ ಬಂದ ನೀರುಗಳನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇವೆರಡನ್ನು ಇವತ್ತಿನ ಇದರೊಳಗೆ ನೋಡೋಣ ಕ್ಲಾಸ್. ಓಕೆ, ಫಸ್ಟ್ ಹೆಡಿಂಗ್ ಹಾಕೋಣ ಡ್ರೈ ವೆದರ್ ಫ್ಲೋ, ಕ್ಯಾಲ್ಕುಲೇಷನ್ ಆಫ್ ಡ್ರೈ ವೆದರ್ ಫ್ಲೋ. ಡ್ರೈ ವೆದರ್ ಫ್ಲೋ. ಕ್ವಾಂಟಿಟಿ ಆಫ್ ಸೀವೇಜ್ ಶುಡ್ ಬಿ ಈಕ್ವಲ್ ಟು ಕ್ವಾಂಟಿಟಿ ಆಫ್ ವಾಟರ್ ಸಪ್ಲೈಡ್. ಅರ್ಥದ? ಈಗ ಫಾರ್ ಎಕ್ಸಾಂಪಲ್ ಇದೊಂದು ಏನಿದು ಕಾಮನ್ ಸೆನ್ಸ್ ಇದು, ಬಟ್ ಕಾಮನ್ ಸೆನ್ಸ್ ಯೂಸ್ ಮಾಡೋಂಗಿಲ್ಲ ನಾವು. ಬಟ್ ನೋಡೋಣ, ಕಾಮನ್ ಸೆನ್ಸ್ ಏನು ಮಾಡ್ತದೆ ಅಂದ್ರೆ, ಈಗ ಒಂದು ಮನಿ ಅದ ಅಂತ ತಿಳ್ಕೊಡ್ರಿ. ಈ ಮನಿಗೆ ನಾ ವಾಟರ್ ಸಪ್ಲೈ ಮಾಡ್ತಿದ್ದೀನಿ. 135 ಲೀಟರ್ಸನ್ನ ನಾವು ವಾಟರ್ ಸಪ್ಲೈ ಮಾಡಿದ್ರೆ ಈ ಮನೆಯವ್ರು ಏನಾರ ಮಾಡ್ಕೊಳ್ಳಿ, ಅವ್ರು ಆ ಎಲ್ಲ ನೀರನ್ನು ಅವ್ರು ಗಟ್ರಕ್ಕೆ ಬಿಡ್ಬೇಕು ಬೇಡ? ಅವರು ಊಟ ಮಾಡಲಿ, ನೀರು ಕುಡಿಲಿ, ನೆಲ ಒರೆಸ್ಲಿ, ಬಟ್ಟೆ ಒಡಗಿಲಿ, ಜಳಕ ಮಾಡಲಿ, ಏನಾರ ಮಾಡಲಿ, ಅವ್ರು 135 ಲೀಟರ್ಸ್ ಕೊಟ್ಟಿನಿ ಅಂದ್ರೆ 135 ಲೀಟರ್ಸ್ ಏನು ಮಾಡ್ಬೇಕು? ಅವರು ಗಟ್ರಕ್ಕೆ ಬಿಡ್ಬೇಕು. ಆದ್ರೆ ಹಿಂಗೆ ಇಷ್ಟಕ್ಕಿಷ್ಟು ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಅಂದ್ರೆ, ಕೆಲವೊಮ್ಮೆ ನೆಲ ಒರೆಸಿರ್ತಾರೆ ಅಂದ್ರೆ ಅದು ಆಪ್ರೇಟ್ ಆಗಿರ್ಬೋದು, ಗಿಡಕ್ಕೆ ನೀರು ಹಾಕಿರ್ತಾರ ಅಂತಂದ್ರೆ ಅದು ಗಿಡಕ್ಕೆ ನೀರು ಹಾಕಿ ಮಣ್ಣೊಳಗೆ ಹೋಗಿರ್ಬೋದು. ಅರ್ಥತಾ? ಈಗ ದ್ವಾಸೆ ಹಾಕ್ಬೇಕಾದ್ರೆ ದ್ವಾಸೆ ಹಾಕಿರ್ತಾರ ಅಂತಂದ್ರೆ ದ್ವಾಸೆ ಒಳಗೆ ಏನಾಗಿರ್ತದೆ, ಅದು ನೀರು ಹಂಚಿನ ಮೇಲೆ ಹಾಕಿದ ತಕ್ಷಣ ನೀರು ಆವ್ಯಾಗ ಹೋಗ್ಬೋದು. ನೀರು ಕಾಸಕ್ಕಿಟ್ಟು ಹೋಗಿ ಟಿವಿ ನೋಡ್ಕೊಂಡು ಕುಂತು ಬಿಟ್ಟಿರ್ತಾರೆ, ನೀರೆಲ್ಲ ಆವ್ಯಾಗ ಹೋಗ್ಬೋದು. ಹೀಗೆಲ್ಲ ಆಗಿ 135 ಲೀಟರ್ಸ್ ನೀರು, 135 ಲೀಟರ್ಸ್ ಇದಕ್ಕೆ ಬರೋಂಗಿಲ್ಲ. ಇದಕ್ಕೆ ಬರೋಂಗಿಲ್ಲ, ಗಟ್ರಕ್ಕೆ ಬರೋಂಗಿಲ್ಲ. ಹಾಗಾಗಿ ಇಲ್ಲೇನು ಮಾಡ್ತಾರೆ ಅಂದ್ರೆ ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತಾರೆ. ಫ್ಯಾಕ್ಟರ್ ಏನಂತಂದ್ರೆ 75 to 80%, 75% to 80% ಆಫ್ ದ ವಾಟರ್ ಏನು ಬರ್ತದಂತ ಗಟರ್ಗೆ ಬರ್ತದ ಅಂತ ತಿಳ್ಕೊತಾರೆ. ಹಾಗಾದ್ರೆ ಟೋಟಲ್ ಕ್ಯೂ ಕ್ವಾಂಟಿಟಿ ಆಫ್ ಡ್ರೈ ವೆದರ್ ಫ್ಲೋ, ಕ್ವಾಂಟಿಟಿ ಆಫ್ ಡ್ರೈ ವೆದರ್ ಫ್ಲೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ನೀ LPCD, ದಿಸ್ ಈಸ್ ಅವರ್ ಡಿಮಾಂಡ್, ಇಂಟು ಪಾಪ್ಯುಲೇಷನ್ ಇಂಟು ಫ್ಯಾಕ್ಟರ್. ಆಯ್ತಾ? ಫಾರ್ ಎಕ್ಸಾಂಪಲ್ 270 LPCD ನೀವೇನಾರ ಸಪ್ಲೈ ಮಾಡಕತ್ತಿದ್ರೆ, ಒಂದು 5 ಲಕ್ಷ ಮಂದಿ ಪಾಪ್ಯುಲೇಷನ್ ಇದ್ರೆ, 5 ಲಕ್ಷ ಮಂದಿ ಪಾಪ್ಯುಲೇಷನ್ ಇದ್ರೆ ಫ್ಯಾಕ್ಟರ್ 0.8 ಅಂತ ತೊಗೊಂಡ್ರೆ ಇದು ಆನ್ಸರ್ ಏನು ಬರ್ತದಲ್ಲ, ಇಷ್ಟು ಮಿಲಿಯನ್ ಲೀಟರ್ ಒಳಗೆ ಬರ್ಕೊಳ್ಳೋಣ. ಮಿಲಿಯನ್ ಲೀಟರ್ ಡೇ ಏನಿದು ಸೀವೇಜ್. ಬಟ್ ಈ ಸೀವೇಜ್ ಒಳಗಡೆ ಡೊಮೆಸ್ಟಿಕ್ ಸೀವೇಜ್ ಅಷ್ಟೇ ಕನ್ಸಿಡರ್ ಮಾಡಿದ್ದೀನಿ. ಹೌದಾ? ಈ ಸೀವೇಜ್ ಒಳಗಡೆ ಡೊಮೆಸ್ಟಿಕ್ ಸೀವೇಜ್ ಕನ್ಸಿಡರ್ ಮಾಡೀನಿ. ಇಲ್ಲಿ ಏನಂತಾರೆ ಅವರು, ಇಂಡಸ್ಟ್ರಿಯಲ್ಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತಂದ್ರೆ, ಏನು ಚಿಂತೆ ಮಾಡಬೇಡ. ಈ 270 ಒಳಗಡೆ ಇಂಡಸ್ಟ್ರಿಯಲ್ ಐತಿ, ಕಮರ್ಷಿಯಲ್ ಐತಿ, ಡೊಮೆಸ್ಟಿಕ್ಕು ಐತಿ, ಹೌದಲ್ಲ, ವೇಸ್ಟೇಜು ಐತಿ, ಥೆಫ್ಟ್ ಐತಿ, ಎಲ್ಲ ಐತಿ ಇದ್ರೊಳಗೆ 270 ಒಳಗೆ. ಹಂಗೆ ಇಲ್ಲಪ್ಪ ನನಗೆ ಸಪ್ರೇಟಾಗಿ ಬೇಕನ್ನೋದಾದ್ರೆ ಹೋಗು ಇಂಡಸ್ಟ್ರಿಗೆ ಹೋಗಿ ಕೇಳ್ಕೊ ಅವ್ರನ್ನ, ಏನಂತ ನಿಮ್ಮದು ಇಂಡಸ್ಟ್ರಿ ಇದು ಎಷ್ಟು ವೇಸ್ಟ್ ಬರಕತ್ತೈತ್ರಿ ಹೊರಗಡೆ ಅಂತ ಕೇಳ್ಕೊ. ಅಥವಾ ಅವ್ರು ಹೇಳಂಗಿಲ್ಲ ಹೋಗಿ ಅಂತ ಬೈದು ಕಳಿಸಿದ್ರೆ ನೀ ಸೀದಾ ಏನು ಮಾಡು, ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಗೆ ಹೋಗು. ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಗೆ ಹೋಗಿ ಕೇಳ, ಇಲ್ಲೊಂದು ಇಂಡಸ್ಟ್ರಿ ಐತಲ್ರಿ, ಆ ಇಂಡಸ್ಟ್ರಿಗೆ ಎಷ್ಟು ವಾಟರ್ ಸಪ್ಲೈ ಮಾಡ್ತೀರಿ ನೀವು ಅಂತ ಇವ್ರನ್ನ ಕೇಳ. ಅವ್ರು ಹೇಳ್ತಾರೆ, ಈ ಇಂಡಸ್ಟ್ರಿಗೆ ನೋಡಪ್ಪ 2 MLD ಮಾಡ್ತೀವಿ ನೋಡ್ರಿ ಅಂತಾರೆ ಅವ್ರು. ಓಹೋ ಆಯ್ತು ತಗೊಳ್ರಿ ಸರ್, ಥ್ಯಾಂಕ್ ಯು ರೀ ಅಂತೇಳಿ ಈ ಕಡೆ ಬಂದು 0.8 MLD 2 MLD ಮಾಡ್ಕೊಂಡು ನಿನ್ಗೇನು ಬಂತು? ವಾಟರ್ ಸಪ್ಲೈ ಬಂತು. ಅದೇನದು? ವೇಸ್ಟ್ ವಾಟರ್ ಬಂತು. ದಿಸ್ ಈಸ್ ಹೌ ಯು ಕ್ಯಾಲ್ಕುಲೇಟ್ ಡ್ರೈ ವೆದರ್ ಫ್ಲೋ. ಭಾಳ ಈಸಿ ಅದಲ್ಲ? ಓಕೆ. ಬಟ್ ಈ ಡ್ರೈ ವೆದರ್ ಫ್ಲೋ ಕೇಳಿದ ಮೇಲೆ ನೀನು ಡಿಸೈನ್ ಮಾಡವ ಸ್ವಲ್ಪ ಶಾಣೆ ಆಗಬೇಕು. ಯಾಕೆ? ಅವ್ರು ಹೇಳ್ತಾರೆ, ಅವರು 2 MLD ಬಂದಿರ್ತೈತಿ, 2 MLD ಐತೆ ನೋಡ್ರಿ ಅಂತ ಹೇಳಿದ್ರು ಅವರು. ಅದರೊಳಗೆ ನೀ ಏನು ಮಾಡಿದ್ವಿ? 0.8 ಮಲ್ಟಿಪ್ಲೈ ಮಾಡ್ಕೊಂಡ್ವಿ. 0.8 ಮಲ್ಟಿಪ್ಲೈ ಮಾಡಿಕೊಂಡು ನಿನಗೆ ಆನ್ಸರ್ ಎಷ್ಟು ಬರ್ತದೆ ಅದನ್ನ ಹೇಳ್ಕೊಂಡ್ಬಿಡ್ತೀವಿ. 1.6 ಬರ್ತದೆ, ಅದನ್ನ ಹೇಳ್ಕೊಂಡ್ಬಿಡ್ತೀವಿ. ಅರ್ಥದ? ಬಟ್ ಏನಂತಂದರೆ ಇದ್ರೊಳಗಡೆ ಸ್ವಲ್ಪ ನೀನು ಪೀಕ್ ಫ್ಯಾಕ್ಟರ್ಸು ಇವನ್ನ ಮಲ್ಟಿಪ್ಲೈ ಮಾಡಬೇಕು. ಹೆಂಗಂದ್ರೆ ಲಾಸ್ಟ್ ವಾಟರ್ ಸಪ್ಲೈ ಒಳಗಡೆ ಆ್ಯನ್ಯುವಲ್ ಆ್ಯಾವ್ರೇಜ್ ಡೈಲಿ ಡಿಮಾಂಡ್, ಆ್ಯನ್ಯುವಲ್ ಆ್ಯಾವ್ರೇಜ್ ಹವರ್ಲಿ ಡಿಮಾಂಡ್, ಹಂಗೇನಿದ್ವಲ್ಲ ಮ್ಯಾಕ್ಸಿಮಮ್ ಹವರ್ಲಿ ಡಿಮಾಂಡ್, ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡ್, ಹಿಂಗೇನಿದ್ವಲ್ಲ ಹಂಗೆ ಇಲ್ಲೂ ಕೂಡ ಇವು ಇರ್ತವೆ. ಬಟ್ ಇದು ಡಿಮಾಂಡ್ ಅಲ್ಲ, ನೀ ಸಿವೇಜ್ ವಾಟರ್ನ ಡಿಮಾಂಡ್ ಮಾಡಕತ್ತಿರಂಗಿಲ್ಲ, ಇದು ಫ್ಲೋ ಅಂತಾರೆ. ಅದಕ್ಕೆ ಬರ್ಕೋ ಹೆಡ್ಡಿಂಗ್ ಹಾಕೋ, ವೇರಿಯೇಷನ್ ಆಫ್ ಸಿವೇಜ್ ಫ್ಲೋ. ವೇರಿಯೇಷನ್ ಆಫ್ ಸಿವೇಜ್ ಫ್ಲೋ ಇನ್ನು ಸ್ವಲ್ಪ ರಟ್ಟ ಹೊಡೆದು ಬಿಡೋದು, ಗಟ್ಟಿ ಹೊಡೆದು ಬಿಡೋದು. ಮ್ಯಾಕ್ಸಿಮಮ್ ಫಸ್ಟ್ ಆ್ಯಾವ್ರೇಜ್ ಫ್ಲೋ ಅಂತಂದ್ರೆ ಕ್ಯೂ ಅಂತ ತಿಳ್ಕೊ. ಇದೇನಿದು? ಆ್ಯನ್ಯುವಲ್ ಆ್ಯಾವ್ರೇಜ್ ಡೈಲಿ ಫ್ಲೋ. ಆ್ಯನ್ಯುವಲ್ ಆ್ಯಾವ್ರೇಜ್ ಡೈಲಿ ಫ್ಲೋ. ಈ ಕ್ಯೂ ಇತ್ತು ಅಂತಂದರೆ ಹಂಗಾರೆ ನೀ ಏನು ಮಾಡಿ, ಈಗ ಮ್ಯಾಕ್ಸಿಮಮ್ ಡೈಲಿ ಫ್ಲೋ. ಮ್ಯಾಕ್ಸಿಮಮ್ ಡೈಲಿ ಫ್ಲೋ ಎಷ್ಟಿರ್ತದೆ ಅಂದ್ರೆ 2 into ಆ್ಯಾವ್ರೇಜ್ ಆ್ಯನ್ಯುವಲ್ ಡೈಲಿ ಫ್ಲೋ ಇರ್ತದೆ.
ಅರ್ಥ ಈ ಕ್ಯೂನ ಇಲ್ಲಿ 2 ಅಲ್ಲೇನು ಮಾಡಿದ್ದೆಪ್ಪ 1.8 ಮಲ್ಟಿಪ್ಲೈ ಮಾಡಿದ್ದೆ 1.8 ಇಂಟು ಕ್ಯೂ ಮಾಡಿದ್ದೆ. ಇಲ್ಲೇನು ಮಾಡಿದೆ 2 ಇಂಟು ಕ್ಯೂ ಮಾಡಿದೆ. ನೆಕ್ಸ್ಟ್ ನೆನ್ಬಿಟ್ಟು ನೆಕ್ಸ್ಟ್ ಏನಾಯಿತು ಮ್ಯಾಕ್ಸಿಮಮ್ ಹವರ್ಲಿ ಫ್ಲೋ. ಮ್ಯಾಕ್ಸಿಮಮ್ ಹವರ್ಲಿ ಫ್ಲೋ ಅಲ್ಲೇನು ಮಾಡಿದ್ದೆಪ್ಪ 1.8ಗೆ 1.5 ಮಲ್ಟಿಪ್ಲೈ ಮಾಡಿ 2.7 ಮಾಡ್ಕೊಂಡಿದ್ವಿ. ಇಲ್ಲೇನಾಗ್ತದ ಇಲ್ಲಿ 1.5 ಟೈಮ್ಸ್ ಮ್ಯಾಕ್ಸಿಮಮ್ ಡೈಲಿ ಫ್ಲೋ ಅಥವಾ 1.5 ಟೈಮ್ಸ್ 2 ಟೈಮ್ಸ್ ಕ್ಯೂ ಅಥವಾ 3 ಟೈಮ್ಸ್ ಕ್ಯೂ ಅಥವಾ ಮ್ಯಾಕ್ಸಿಮಮ್ ಡೈಲಿ ಫ್ಲೋ ಮುಗಿಯಿತು. ಹೇಳ್ತಾ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಈಗ ಇಲ್ಲಿ ಮನಿ ಇದ್ದು ಅಂತ ಹೇಳಿದ್ನಲ್ಲ ಇವೆಲ್ಲ ಮನಿ ಇದ್ದು. ನೆಕ್ಸ್ಟ್ ಇದೇನಿತ್ತು ಔಟ್ಫಾಲ್ ಸೀವರ್ ಇತ್ತು, ಅದು ಲ್ಯಾಟ್ರಲ್ ಸೀವರ್ ಇತ್ತು. ಇದರಿಂದ ಮುಂದ್ಗಡೆ ಬಂದಿತ್ತು ಟ್ರಂಕ್ ಸೀವರ್ ಇತ್ತು. ಇದರಿಂದ ಮುಂದೆ ಬಂದಿತ್ತು ಔಟ್ಫಾಲ್ ಸೀವರ್ ಇತ್ತು. ಇದು ಔಟ್ಫಾಲ್ ಸೀವರು ಮೇನ್ ಸೀವರ್ ಹಿಂಗೆಲ್ಲ ಇದ್ದು. ಇಲ್ಲಿ ಇವ್ರು ಏನಂತಾರೆ ಅಂದ್ರೆ ಇದನ್ನು ಡಿಸೈನ್ ಮಾಡಬೇಕಿತ್ತು ಅಂತಂದ್ರೆ ನೀ ಏನು ತಗೋ ಮ್ಯಾಕ್ಸಿಮಮ್ ಡೈಲಿ ಫ್ಲೋ ತಗೋ. ಇದನ್ನು ಡಿಸೈನ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಡೈಲಿ ತಗೋ, ಇದನ್ನ ಡಿಸೈನ್ ಮಾಡೋಕೆ ಮ್ಯಾಕ್ಸಿಮಮ್ ಡೈಲಿ ತಗೋ. ಬಟ್ ಈ ಹೌಸ್ ಸೀವರ್ಸ್ ಡಿಸೈನ್ ಮಾಡಬೇಕಾದಾಗ ಮ್ಯಾಕ್ಸಿಮಮ್ ಹವರ್ಲಿ ತಗೋ. ಇವಕ್ಕೇನಂತ ಮ್ಯಾಕ್ಸಿಮಮ್ ಹವರ್ಲಿ ತಗೋ. ಯಾಕ್ರಿ ಅಂತಂದ್ರೆ ನೀ 24 ತಾಸು ಒಳಗಡೆ 1 ತಾಸು ಅದ ನಿಮ್ಮ ಮನೆ ಒಳಗಡೆ 1 ಅವರ್ ಅಥವಾ 2 ಅವರ್ ಇರ್ತದ. ಈ 1 ಅವರ್ ಒಳಗಡೆ ನೀವು ಜಾಸ್ತಿ ನೀರು ಸ್ಪೆಂಡ್ ಮಾಡ್ತೀರಿ. ಯಾವಾಗ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮ್ಗೆ ಹೋಗೋದು, ಜಳಕ ಮಾಡೋದು, ನೆಲ ಒರೆಸೋದು, ಪ್ರತಿಯೊಂದು ಕೆಲಸನೂ ಏನಾಗ್ಬಿಡ್ತಾವ ಆ 1 ಅವರ್ ಅಥವಾ 2 ಅವರ್ ಆಗಿಬಿಡ್ತಾವೆ. ಆ 2 ಅವರ್ಸ್ ಒಳಗಡೆ ಈ ಪೈಪು ಕೆಪೇಬಲ್ ಇರ್ಬೇಕು ಅದು ನೀರನ್ನೆಲ್ಲ ಕಳ್ಸಕ್ಕೆ. ಅರ್ಥದ ಹಂಗೆ ನೀವು ಡಿಸೈನ್ ಮಾಡ್ಬೇಕಂದ್ರೆ ನೀ ಏನು ಮಾಡಬೇಕು ಹವರ್ಲಿ ಡಿಸೈನನ್ನು ತಗೋಬೇಕು. ಅದಕ್ಕೆ ಹೌಸ್ ಸೀವರ್ಸ್ ಆರ್ ಡಿಸೈನ್ ಫಾರ್ ಹವರ್ಲಿ. ಸಮ್ಟೈಮ್ಸ್ ಈವನ್ ದಿಸ್ ಲ್ಯಾಟ್ರಲ್ ಇದು ಏನಿತ್ತಲ್ಲ ಲ್ಯಾಟ್ರಲ್ ಸೀವರ್ ಇದನ್ನು ಕೂಡ ಹವರ್ಲಿಗೆನ ಡಿಸೈನ್ ಮಾಡಿದ್ರೆ ಚಲೋ. ಆಮೇಲೆ ಇದೇನಿತ್ತಲ್ಲ ಇದು ಟ್ರಂಕ್ ಮತ್ತು ಔಟ್ಫಾಲ್ ಏನಿತ್ತಲ್ಲ ಇದನ್ನು ಡೈಲಿ ಮ್ಯಾಕ್ಸಿಮಮ್ ಡೈಲಿ ಡಿಮಾಂಡಿಗೆ ಡೈಲಿ ಫ್ಲೋಗೆ ಡಿಸೈನ್ ಮಾಡ್ಕೋಬೇಕು. ತಿಳಿತಾ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ಇಷ್ಟ ತನಕ ಏನು ಮಾತಾಡಿದ್ರೆ ಗೊತ್ತಾ ಮ್ಯಾಕ್ಸಿಮಮ್ ಬಗ್ಗೆ ಮಾತಾಡ್ಕೊಂತ ಹೋದ್ವಿ. ಅಂದ್ರೆ ಮ್ಯಾಕ್ಸಿಮಮ್ ಫ್ಲೋ ಬಂದಿತ್ತು ಅಂದ್ರೆ ಅದನ್ನು ಸಾಗ್ಸಕ್ಕೆ ನಮ್ಮಲ್ಲಿ ಪೈಪ್ ಡಯಾಮೀಟರ್ ಚಲೋ ಇರಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಈಗ ನಾವು ಇದರೊಳಗಡೆ ಮಿನಿಮಮ್ ಬಗ್ಗೆನೂ ಯೋಚನೆ ಮಾಡಬೇಕು. ಯಾಕ್ರಿ ಅಂತಂದ್ರೆ ಈಗ ನೋಡು ಒಂದು ಪೈಪ್ ಅದ, ಈ ಪೈಪ್ ಒಳಗಡೆ ಮ್ಯಾಕ್ಸಿಮಮ್ ನೀರು ಬಂದಾಗ ಇದ್ರ ಡಯಾಮೀಟರ್ ಸೂಟೇಬಲ್ ಇರಬೇಕು. ದಿಸ್ ಈಸ್ ಕಾಮನ್ ಸೆನ್ಸ್. ಓಕೆಪ್ಪ, ಹಂಗೆ ಮಿನಿಮಮ್ ನೀರನ್ನು ಹೋಗ್ತಾ ಇರ್ಬೇಕು ಇದ್ರೊಳಗಡೆ. ಒಟ್ಟ ನಿಂದಿರಬಾರ್ದು ಪೈಪು, ಒಟ್ಟ ಖಾಲಿ ಆಗಬಾರ್ದು. ಖಾಲಿ ಆತಂದ್ರೆ ಏನಕ್ಕೆ ಹೇಳ್ರಿ, ಇವು ಮಣ್ಣು ಕಸ ಕಡ್ಡಿ ಕಸಬರ್ಗಿ ಇರ್ತಾವಲ್ಲ ಅವೆಲ್ಲ ಬಂದು ಹಾಳಿ ಪೇಪರು ಕಲ್ಲು ಇಲ್ಲ ಅವೆಲ್ಲ ಇಲ್ಲಿ ಕುಂತು ಬಿಡ್ತಾವೆ. ಅದು ಸ್ವಲ್ಪ ಕುಂದ್ರಬಾರ್ದು ಅಂದ್ರೆ ಏನು ಮಾಡ್ಬೇಕು, ಇಲ್ಲಿ ಮಿನಿಮಮ್ ಒಂದು ಸ್ವಲ್ಪ ಫ್ಲೋ ಆಗ್ತಾ ಇರಬೇಕಿದು. ಕಂಟಿನ್ಯೂಸ್ಲಿ ಒಂದಲ್ಲ ಒಂದು ರೀತಿ ಫ್ಲೋ ಆಗ್ತಾ ಇರ್ಬೇಕು. ಅದನ್ನು ಕೂಡ ನೀ ಏನು ಮಾಡಬೇಕು ಎನ್ಶ್ಯೂರ್ ಮಾಡಬೇಕು. ಅದಕ್ಕೇನಂತರ ಮಿನಿಮಮ್ ಫ್ಲೋನು ಕೂಡ ಕನ್ಸಿಡರ್ ಮಾಡಪ್ಪ ಅಂತ ಹೇಳ್ತಾರೆ. ಆಯ್ತಾ ಅಂದ್ರೆ ಮಿನಿಮಮ್ ಫ್ಲೋ ಎಷ್ಟು ಇರ್ಬೇಕ್ರಿ ಪೈಪ್ ಒಳಗೆ ಅಂತಂದರೆ, ಈಗ ಅದು ಕ್ಯೂ ಏನಿತ್ತಲ್ಲ ಅದು ಆ್ಯಾವ್ರೇಜ್ ಡೈಲಿ ಫ್ಲೋ ಇತ್ತಲ್ಲ, ಅದು ಆ್ಯನ್ಯುವಲ್ ಆ್ಯಾವ್ರೇಜ್ ಡೈಲಿ ಫ್ಲೋ. ಆ ಫ್ಲೋದ್ದು 2/3 ಫ್ಲೋ ಏನಿರಬೇಕು, ಇದು ಮಿನಿಮಮ್ ಡೈಲಿ ಫ್ಲೋ ಇರಬೇಕು. ಇದು ಮಿನಿಮಮ್ ಡೈಲಿ ಎಷ್ಟು ಇರಬೇಕು ಅಂದ್ರೆ 2/3 ಆಫ್ ದ ಫ್ಲೋ ಅದು ಮಿನಿಮಮ್ ಆಗಿ ಹೋಗ್ತಾ ಇರಬೇಕು. ಅರ್ಥಾಯ್ತಾ? ಹಂಗೆ ಮಿನಿಮಮ್ ಹವರ್ಲಿ ಫ್ಲೋ ಎಷ್ಟಿರಬೇಕು ಅಂತಂದ್ರೆ, ಮಿನಿಮಮ್ ಹವರ್ಲಿ ಫ್ಲೋ ಎಷ್ಟಿರ್ಬೇಕಂದ್ರೆ 1/3 ಆಫ್ ಕ್ಯೂ ಇರಬೇಕು. 1/3 ಆಫ್ ಕ್ಯೂ ಇರಬೇಕು. ಅರ್ಥಾಯ್ತಾ? ಇಷ್ಟಿದ್ದಾಗ ಮಾತ್ರ ಚಲೋ ಆಗ್ತದೆ. ಯಾಕೆ ಇರ್ಬೇಕಂತಂದ್ರೆ ಹೇಳಿದ್ನಲ್ಲ, ಸೀವರ್ ಮಸ್ಟ್ ಬಿ ಚೆಕ್ಡ್ ಫಾರ್ ಮಿನಿಮಮ್ ವೆಲಾಸಿಟೀಸ್ ಅಟ್ ದೇರ್ ಮಿನಿಮಮ್ ಹವರ್ಲಿ ಫ್ಲೋ. ಮಿನಿಮಮ್ ಹವರ್ಲಿ ಫ್ಲೋಕನ್ನು ಚೆಕ್ ಮಾಡಬೇಕು. ವೈ? ಟು ಎನ್ಶ್ಯೂರ್ ದ್ಯಾಟ್ ದೇರ್ ವೋಂಟ್ ಬಿ ಎನಿ ಪರ್ಮನೆಂಟ್ ಸೆಡಿಮೆಂಟೇಷನ್. ಹೌದಾ? ದಟ್ ಆಮೇಲೆ ಡಿಸೈನ್ ನೆಕ್ಸ್ಟ್ ಹೆಡಿಂಗ್ ಹಾಕೊಡ್ರಿ, ಡಿಸೈನ್ ಪೀರಿಯಡ್ಸ್ ಆಫ್ ಡಿಫರೆಂಟ್ ಕಂಪೋನೆಂಟ್ಸ್. ಡಿಸೈನ್ ಪೀರಿಯಡ್ಸ್ ಆಫ್ ಡಿಫರೆಂಟ್ ಕಂಪೋನೆಂಟ್ಸು ಅಲ್ಲಿ ವಾಟರ್ ಸಪ್ಲೈದೊಳಗೆ ಏನಿದ್ವಲ್ಲ ಅವೇ ಬ್ರಾಂಚಸ್, ಮೇನ್ಸ್, ಟ್ರಂಕ್, ಸೀವರ್ಸ್ ಜನರಲಿ 30 ಇಯರ್ಸ್ ಇರ್ತದೆ. ಟ್ರೀಟ್ಮೆಂಟ್ ಯೂನಿಟ್ಸಿಗೆ 15 to 20 ಇಯರ್ಸ್ ಇರ್ತದೆ. ಪಂಪಿಂಗ್ ಮತ್ತು ಪಂಪಿಂಗ್ ಪ್ಲ್ಯಾಂಟ್ಸಿಗೆ 5 to 10 ಇಯರ್ಸ್ ಇರ್ತದೆ. ಓಕೆನಾ? ಇಷ್ಟು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ವಿಲ್ ಗೋ ಟು ದ ಸೆಕೆಂಡ್ ಹೆಡ್ಡಿಂಗ್, ಎಸ್ಟಿಮೇಷನ್ ಆಫ್ ವೆಟ್ ವೆದರ್ ಫ್ಲೋ. ಎಸ್ಟಿಮೇಷನ್ ಆಫ್ ವೆಟ್ ವೆದರ್ ಫ್ಲೋ, WWF. ಓಕೆನಾ? ವೆಟ್ ವೆದರ್ ಫ್ಲೋ ಅಂತಂದ್ರೆ, ವೆಟ್ ಅಂತಂದ್ರೆ ಏನಿದೆ, ವೆದರ್ ವೆಟ್ ಐತಿ. ವೆದರ್ ವೆಟ್ ಯಾವಾಗಿರ್ತೈತಿ, ಮಳೆ ಬಂದಾಗಿರ್ತೈತಿ. ಅಂದ್ರೆ ಏನಿದೆ, ಮಳೆ ನೀರಿನ ಹರಿವು ಎಷ್ಟು ಬರ್ತದ ಅದನ್ನು ನಾವು ಕಂಡುಹಿಡ್ಬೋದು. ಇದು ರನ್ ಆಫ್ ಅಲ್ಲ. ಮಳೆ ನೀರಿನ ಎಷ್ಟು ನಿಮ್ಮ ಗ್ರೌಂಡಿಗೆ ಬರ್ತದ ಅಂತೇಳಿ. ಓಕೆ, ಇದಕ್ಕೆ ಸ್ವಲ್ಪ ಇಂಟ್ರೊಡಕ್ಷನ್ ಗೊತ್ತಿರಬೇಕು. ಈಗ ನೋಡಪ್ಪ, ಇದು ನಿಮ್ಮ ಊರು ಅಂತ ತಿಳ್ಕೊಳ್ರಿ. ಇದೇನಿದು ನಿಮ್ಮ ಊರಿದು. ಇಲ್ಲಿ ಏನದವ ಒಂದಿಷ್ಟು ಮನೆ ಗಿನಿ ಎಲ್ಲ ಅದಾವ. ಇದು ಊರು. ಈ ಊರಿಗೆ ಒಂದು ದೊಡ್ಡ ಗುಡ್ಡ ಆಯ್ತು ಅಂತ ತಿಳ್ಕೊಳ್ರಿ. ಗುಡ್ಡ ಆಯ್ತು.
ಈ ಗುಡ್ಡ ಹೆಂಗಿರ್ತದೆ, ಹಿಂಗಿರ್ತದ, ಹಿಂಗೆ ಹೌದಾ, ಗುಡ್ಡ ಹಿಂಗೈತಿ, ಹಿಂಗೆ ಗುಡ್ಡ ಐತಿ. ಈಗ ಇಲ್ಲಿ ಮಳೆ ಬಂತಂದ್ರೆ, ಈ ಊರೊಳಗೆ ಮಳೆ ಬಂತಂದ್ರೆ ಏನಾಕೈತಿ, ಆ ಊರನ್ನ ಮಳೆ ಬಂತಂದ್ರೆ ಆ ಊರೊಳಗೆ ಹೋಗ್ತೈತಿ, ಆ ಊರೊಳಗೆ ಗಟರ ಇರ್ತಾವ, ಗಟರ ತುಂಬಿರ್ತೈತಿ. ಬಟ್ ಸಮಟೈಮ್ಸ್ ಏನೈತಿ, ಇಲ್ಲಿ ಮಳೆ ಬರಕತ್ತೈತಲ್ಲ, ಮತ್ತು ಇಲ್ಲಿ ಮಳೆ ಬರಕತ್ತೈತೆ ಅಂದ್ರೆ ಇಲ್ಲಿ ಮಳೆ ಬಂತಂದ್ರೂ ಅದು ಹಿಂಗೆ ಬರ್ತೈತಿ. ಇಲ್ಲಿ ಮಳೆ ಬಂದಿದ್ರೆ ನೀರು ಇಲ್ಲೇ ಬರ್ತದೆ, ಇಲ್ಲೇ ಬರ್ತದೆ ನೋಡುವ, ನೀರೆಲ್ಲ ಎಲ್ಲಿ ಬರಕತ್ತದ, ಊರಾಗ ಬರಕತ್ತೈತದ, ಹೌದಲ್ಲ, ಊರಾಗ ಬರಕತ್ತೈತದ. ಊರಾಗ ಬಂದು ಆ ಊರಿನ ಮತ್ತೊಂದು ಗಟರದ ಸೈಜ್ ಏನಾಗಬೇಕು, ದೊಡ್ಡದಾಗಬೇಕು. ಅಥವಾ ಒಂದು ಏನರ ಕೆನಲರ ಮಾಡು ಏನರ ಒಂದು ಮಾಡು, ಇಲ್ಲಿಂದ ನೀರು ಬರ್ತದಲ್ಲ, ಮತ್ತು ಅದನ್ನು ಕನ್ಸಿಡ್ಬೇಕು. ಅದಕ್ಕೇನಂತಾರೆ, ನಿಮ್ಮ ಊರಿಗೆ ಎಷ್ಟು ದೂರದಿಂದ ನೀರು ಬರ್ಬೋದಪ್ಪ ಅಂತಂದ್ರೆ ಅದಕ್ಕೆ ಕ್ಯಾಚ್ಮೆಂಟ್ ಏರಿಯಾ ಅಂತಾರೆ. ಇದು ಡ್ಯಾಮ್ ಇತ್ತಂದ್ರೆ ಡ್ಯಾಮಿಗೆ ನೀರು ಎಲ್ಲಿಂದ ಬರ್ಬೋದು ಅಂತ ಹೇಳ್ತಿದ್ದೆ. ಈ ಊರ ಬಗ್ಗೆ ಮಾತಾಡಕತ್ತೀವಲ್ಲ, ಅದಕ್ಕೆ ಇಷ್ಟು ದೂರದಿಂದ ನೀರು ಬರೋಕ್ಕೆ ಸಾಧ್ಯತೆ ಅದ ನೋಡಿ. ಇಲ್ಲಿ ಮಳೆ ಬಂತಂದ್ರೆ ಆ ಕಡೆ ಹೋಗ್ತೈತೆ, ಇಲ್ಲಿ ಮಳೆ ಬಂತಂದ್ರೆ ಈ ಕಡೆ ಬರ್ತೈತೆ. ಹಾಗಾಗಿ ಇದಿಷ್ಟಕ್ಕೆ ಏನಂತಿರೋದು ಕ್ಯಾಚ್ಮೆಂಟ್ ಏರಿಯಾ ಅಂತ. ಹಂಗಾದ್ರೆ ಇಲ್ಲಿ ನಾವು ವೆಟ್ ವೆದರ್ ಫ್ಲೋ ಕನ್ಸಿಡರ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಕ್ಯಾಚ್ಮೆಂಟ್ ಏರಿಯಾ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು. ಕ್ಯಾಚ್ಮೆಂಟ್ ಏರಿಯಾ ಎಷ್ಟದ, ಎಲ್ಲಿಂದ ನೀರು ಬರ್ಬೋದು, ಅದನ್ನ ನಾವು ಯೋಚನೆ ಮಾಡಿ ನಾವು ಹೋಗ್ಬೇಕು. ಇದನ್ನು ಕ್ಯಾಲ್ಕುಲೇಟ್ ಮಾಡೋಕೆ ನಿಮ್ಗೆ ಹಿಂಗೆ ಸ್ಟ್ಯಾಂಡರ್ಡ್ ಮೆಥಡ್ ಇರೋಂಗಿಲ್ಲ, ಸ್ಟ್ಯಾಂಡರ್ಡ್ ಒಂದು ಪ್ರೂವ್ ಮಾಡಿ ಡಿರೈವ್ ಮಾಡೋಕ್ಕಿರೋಂಗಿಲ್ಲ. ಇದಕ್ಕೆ ರ್ಯಾಷನಲ್ ಫಾರ್ಮುಲಾ ಅಂತ, ರ್ಯಾಷನಲ್ ಫಾರ್ಮುಲಾ ಅಂತಾರೆ. ಅದಕ್ಕೆ ಇದಕ್ಕೆ ಇನ್ನೊಂದು ಹೆಸರು ಅನ್ಬೋದು ನೀವು, ಎಂಪೆರಿಕಲ್ ಫಾರ್ಮುಲಾ ಅಂತಾರೆ. ಎಂಪೆರಿಕಲ್ ಫಾರ್ಮುಲಾ ಅಥವಾ ರ್ಯಾಷನಲ್ ಫಾರ್ಮುಲಾ ಮೀನಿಂಗ್ ಏನಂದ್ರೆ, ಯಾರೋ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಈ ಸೈಂಟಿಸ್ಟು ಜಗ್ಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಭಾಳ ಅನೇಕ ಸಾವಿರಾರು ಗಟ್ಟಲೆ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಕನ್ಕ್ಲೂಷನ್ ಬರ್ತಾನೆ. ಆ ಕನ್ಕ್ಲೂಷನ್ಗೆ ಏನಂತಾರೆ, ರ್ಯಾಷನಲ್ ಫಾರ್ಮುಲಾ ಅಂತಾರೆ. ಆ ಕನ್ಕ್ಲೂಷನ್ಗೆ ಎಂಪೆರಿಕಲ್ ಫಾರ್ಮುಲಾ ಅಂತಾರೆ. ಅವ್ರು ಏನು ಕನ್ಕ್ಲೂಷನ್ ಮಾಡ್ಯಾರಂದ್ರೆ, QWWF ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ AIR ಡಿವೈಡೆಡ್ ಬೈ 360 ಈ ಫಾರ್ಮುಲಾದೊಳಗೆ ಹಾಕಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಅವ್ರು ಹೇಳ್ತಾರೆ. ಹೌದಾ, ಈಗ ಒಂದೊಂದು ನೋಡ್ಕೊಂಡು ತಗೋಣ. ಎ ಅಂದರೆ ಏನು, ಎ ಅಂದರೆ ಏರಿಯಾ, ಬಟ್ ಇವ ಏನು ಹೇಳ್ತಾನೆ ಸೈಂಟಿಸ್ಟು, ಏರಿಯಾ ನೀನು ಇದನ್ನು ಹೆಕ್ಟರ್ಸ್ ಒಳಗನೆ ಇಡಬೇಕು ಅಂತ ಹೇಳ್ತಾನೆ. ನೀನು ಕಿಲೋಮೀಟ್ರ್, ಮೀಟರ್ ಸ್ಕ್ವೇರು, ಫೀಟ್ ಏನಾರ ಗೊತ್ತಿರಲಿ ನಿನಗೆ, ಬಟ್ ನೀ ಏನು ಮಾಡಬೇಕು, ಹೆಕ್ಟರ್ಸ್ ಒಳಗೆ ಇಡಬೇಕು. ಏರಿಯಾ ಆಫ್ ವಾಟ್, ಏರಿಯಾ ಆಫ್ ಕ್ಯಾಚ್ಮೆಂಟ್, ಹೌದಾ, ಅಥವಾ ಕ್ಯಾಚ್ಮೆಂಟ್ ಏರಿಯಾ. ಕ್ಯಾಚ್ಮೆಂಟ್ ಅದು ಮೀನಿಂಗ್ ಗೊತ್ತಾಯ್ತು ಈಗ ನಿಮ್ಗೆ. ಬರೀ ಊರಂದಷ್ಟೇ ಏರಿಯಾ ಹಿಡ್ಕೋಬಾರ್ದು. ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ನಿಮ್ಮ ಊರಿಗೆ ಮಳೆ ನೀರು ಎಲ್ಲಿಂದ ಬರ್ಬೋದು ಅದನ್ನೆಲ್ಲ ತೊಗೊಂಡು ಕ್ಯಾಚ್ಮೆಂಟ್ ಏರಿಯಾ ಕಂಡುಹಿಡ್ಕೊಂಡು ಕ್ಯಾಚ್ಮೆಂಟ್ ಏರಿಯಾದೊಳಗೆ ಇಡಬೇಕು, ಹೆಕ್ಟರ್ಸ್ ಒಳಗೆ ಇಡಬೇಕು. ಹೆಕ್ಟರ್ಸ್ ಅಂದರೆ ಏನು ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ 5000 ಮೀಟರ್ ಸ್ಕ್ವೇರ್ ಏರಿಯಾ ಇತ್ತು ಅಂದ್ರೆ ಇದನ್ನ ಹೆಕ್ಟರ್ಸ್ ಮಾಡಬೇಕಿತ್ತು ಅಂದ್ರೆ ಏನು ಮಾಡಬೇಕು, ಡಿವೈಡೆಡ್ ಬೈ 10,000 ಮಾಡಬೇಕು. ಡಿವೈಡ್ ಬೈ 10,000 ಮಾಡಿದರೆ ಏನಕ್ಕೈತಿ, ಇದು 5/10 ಆಕೈತಿ. 5/10 ಅಂದರೆ 0.5 ಹೆಕ್ಟರ್ಸ್ ಆಗ್ತದೆ. ತಿಳಿತಾ, ಹಿಂಗೆ ಅಂದ್ರೆ ಮೀಟರ್ ಸ್ಕ್ವೇರ್ ಇದ್ದಿದ್ದನ್ನು ಡಿವೈಡೆಡ್ ಬೈ 10⁴ ಮಾಡಿದರೆ ನಿಂಗೇನು ಬರ್ತದೆ, ಹೆಕ್ಟರ್ಸ್ ಬರ್ತದೆ. ತಿಳಿತಾ, ಓಕೆ. ದಿಸ್ ಈಸ್ ಏರಿಯಾ. ಎನಿ ಡೌಟ್ಸ್ ಅಬೌಟ್ ಏರಿಯಾ? ನಥಿಂಗ್, ನೋ ಡೌಟ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ಹೋಗೋಣ, ಐ ಅಂದರೆ ಏನು ಅಂತೇಳಿ. ಈ ಐ ಅಂತಂದರೆ ಇದಕ್ಕೆ ಇನ್ಫಿಲ್ಟ್ರೇಷನ್ ಕೋಎಫಿಷಿಯಂಟ್ ಅಂತಾರೆ. ರನ್ ಆಫ್ ಕೋಎಫಿಷಿಯಂಟ್ ಅಂತಾರೆ. ಇದಕ್ಕೇನಂತಾರೆ, ಐ ಅಂತಂದ್ರೆ ರನ್ ಆಫ್ ಕೋಎಫಿಷಿಯಂಟ್ ಅಂತಾರೆ. ರನ್ ಆಫ್ ಕೋಎಫಿಷಿಯಂಟ್ ಭಾಳ ಚಂದ ಐತೆ ಮೀನಿಂಗ್. ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ ಅಂದ್ರೆ ಇಂಪರ್ಮಿಯೇಬಲ್ ಕೋಎಫಿಷಿಯಂಟ್ ಅಂತಾರೆ. ಇಂಪರ್ಮಿಯೇಬಲ್ ಕೋಎಫಿಷಿಯಂಟ್ ಅಂತಾರೆ. ಮೀನಿಂಗ್ ಭಾಳ ಚೆನ್ನಾಗಿದೆ. ಈಗ ನೋಡಪ್ಪ, ಒಂದು ಏರಿಯಾ ಐತೆ ಅಂತ ತಿಳ್ಕೊಳ್ರಿ. ಈ ಏರಿಯಾದೊಳಗಡೆ ಒಂದು ರೋಡ್ ಐತಿ. ಈ ರೋಡು ಡಾಂಬರ್ ರೋಡ್ ಐತಿ. ಇದೇನೈತದು, ಟಾರ್ ರೋಡ್ ಅದ. ಇಲ್ಲಿ ಒಂದು ರೋಡ್ ಅದ, ಇದು ಕಾಂಕ್ರೀಟ್ ರೋಡ್ ಅದ. ಇಲ್ಲಿ ಒಂದು ರೋಡ್ ಅದ, ಇದು ಕಾಂಕ್ರೀಟ್ ರೋಡ್ ಅದ. ಇಲ್ಲೊಂದು ದೊಡ್ಡದೊಂದು ಗಾರ್ಡನ್ ಅದ. ಗಾರ್ಡನ್ ಒಳಗೆಲ್ಲ ಗ್ರಾಸ್ ಬೆಳೆದಾರ, ಹುಲ್ಲದ. ಇಲ್ಲಿ ಒಂದು ಪ್ಲೇಗ್ರೌಂಡ್ ಅದ. ಪ್ಲೇಗ್ರೌಂಡು ಸಾಯಿಲದ್ದು ಅದ, ಅದು ಅದರೊಳಗೆ ಬೇರೆ ಸಾಯಿಲ್ ಅದ. ಇಲ್ಲಿ ಮನೆಗಳದಾವ, ಮನೆಗಳದ್ದು ರೂಫ್ ಅದಾವ, ಹೌದಾ. ಇಲ್ಲಿ ಒಂದು ದೊಡ್ಡದು ಇಂಡಸ್ಟ್ರಿ ಐತಿ. ಹೀಗೆಲ್ಲ ಐತಿ. ಈಗ ಮಳೆ ಬಂತಂದ್ರೆ, ಇದ್ರ ಮೇಲ್ಗಡೆ ಮಳೆ ಬಂತಂದ್ರೆ ಏನಾಗ್ತದ, ಹೌದಾ. ಇದ್ರ ಮೇಲೆ ಮಳೆ ಬಂತು ಅಂತಂದ್ರೆ, ಮಳೆ ಬರಕತ್ತು ಅಂತಂದ್ರೆ, ಈ ಸಾಯಿಲ್ ಐತಲ್ಲ, ಇಲ್ಲಿ ಬಿದ್ದ ನೀರು ಭಾಳ ಹಿಂಗ್ಕೊಂತದ, ಭಾಳ ಅದೇನಾಗ್ತದ, ಇನ್ಫಿಲ್ಟ್ರೇಷನ್ ಆಗ್ತದ. ಇಲ್ಲಿ ಕಾಂಕ್ರೀಟ್ ಒಳಗಡೆ ಇದು ಟಾರ್ ರೋಡ್ ಒಳಗೆ ಸ್ವಲ್ಪ ಆಗ್ತದ. ಕಾಂಕ್ರೀಟ್ ರೋಡ್ ಒಳಗಡೆ ಜಾಸ್ತಿ ಆಗಲಿಕ್ಕಿಲ್ಲ, ಎಲ್ಲ ನೀರನ್ನು ಗಟ್ರಕ್ಕೆ ಬಂದ್ಬಿಡ್ಬೋದು. ಗ್ರಾಸ್ ಒಳಗಡೆ ಈ ಸಾಯಿಲ್ಗಿಂತ ಸ್ವಲ್ಪ ಕಡಿಮೆ ಆಗ್ಬೋದು, ಒಂದು ಸ್ವಲ್ಪ ಮೇಲೆ ನಿಂತ್ಕೋಬೋದು ನೀರು, ಹೌದಾ. ಆಮೇಲೆ ಅರಿಲಿಕ್ಕಿಲ್ಲ. ಆಮೇಲೆ ಇಲ್ಲಿ ಇಂಡಸ್ಟ್ರಿ ಐತಿ, ಇಂಡಸ್ಟ್ರಿ ಅಥವಾ ರೂಫ್ ಅದಾವ, ರೂಫ್ನಾಗ್ಲಿಂದ ಬಂದು ನೀರು ಎಲ್ಲ ನೀರು
ಕೆಳಗಡೆ ಗಟ್ರಕ್ಕೆ ಬರ್ಬೋದು. ಹಿಂಗೇನದ ಅಂದ್ರೆ ಇದು ರನ್ ಆಫ್ ಕೋಎಫಿಷಿಯಂಟ್ ಅನ್ನೋದು ಬೇರೆ ಬೇರೆ ಇರ್ತೈತಿ. ಡಿಪೆಂಡ್ಸ್ ಆನ್ ವಾಟ್? ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಗ್ರೌಂಡ್. ನೇಚರ್ ಆಫ್ ಗ್ರೌಂಡ್ ಹೆಂಗಿರ್ತದ ಹಂಗೆ ರನ್ ಆಫ್ ಬೇರೆ ಬೇರೆ ಆಗ್ತದ. ಹಿಂಗೆ ಮಣ್ಣಿನ ಮೇಲೆ ಬಂದ ನೀರೆಲ್ಲ ಹರ್ಕೊಂಡು ಬರಂಗಿಲ್ಲ, ಬಟ್ ಕಾಂಕ್ರೀಟ್ ಮೇಲೆ ಬಿದ್ದ ನೀರೆಲ್ಲ ಹರ್ಕೊಂಡು ಬರ್ತದ. ಟೈಲ್ಸ್ ಮೇಲೆ ನಿಂತ ನೀರಂತೂ ಪೂರ ಹರ್ಕೊಂಡು ಬರ್ತದ. ಹಂಗೆ ಇದೇನು ರನ್ ಆಫ್ ಕೋಎಫಿಷಿಯಂಟ್ ಏನದಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನಾ ರನ್ ಆಫ್ ಕೋಎಫಿಷಿಯಂಟ್ ಫಾರ್ ಕಾಂಕ್ರೀಟ್ ಒಂದು 0.8 ಅಂತ ಕೊಟ್ಟೆ ಅಂತ ತಿಳ್ಕೊಳ್ರಿ. 0.8 ಅಂತ ಕೊಟ್ಟೆ ಅಂತಂದ್ರೆ 0.8 ಅಂದ್ರೆ 80% ನೀರು ಕಾಂಕ್ರೀಟ್ ಮೇಲೆ ಬಿದ್ದಿದ್ದೆಲ್ಲ ಹರ್ಕೊಂಡು ಹೋಗ್ತದ, 20% ಏನಕ್ಕೈತಂತ ಒಳಗೆ ಹೋಗ್ಕೊಂತದ. ಹಂಗೆ ಸಾಯಿಲ್ಗೆ ಏನಾದ್ರೂ ನಾ 0.3 ಅಂತ ಕೊಟ್ಟೆ ಅಂತ ತಿಳ್ಕೊಟ್ರಿ. ಸಾಯಿಲ್ ಏನಿದು ರನ್ ಆಫ್ ಕೋಎಫಿಷಿಯಂಟ್ 0.3 ಅಂದ್ರೆ 30% ನೀರು ಏನು ಮಾಡ್ತದ ಹರ್ಕೊಂಡು ಹೋಗ್ತದ, ರನ್ ಆಫ್ ಆಗ್ತದ. 70% ನೀರು ಏನಾಗ್ತದ ಇನ್ಫಿಲ್ಟ್ರೇಷನ್ ಆಗ್ತದ. ಹಿಂಗೆ ಪ್ರತಿಯೊಂದು ಏರಿಯಾಕ್ಕೆ ಏನೇನಿರ್ತತಿ ಇನ್ಫಿಲ್ಟ್ರೇಷನ್ ಕಾನ್ಸ್ಟೆಂಟ್ ಇಂಪರ್ಮಿಯೇಬಲ್ ಕೋಎಫಿಷಿಯಂಟ್ ಇರ್ತದ ಅಥವಾ ರನ್ ಆಫ್ ಕೋಎಫಿಷಿಯಂಟ್ ಇರ್ತದ. ಅದಕ್ಕೆ ಐ ಅಂತ ಕರೀತಾರೆ. ಹಂಗಾರೆ ಈ ರನ್ ಆಫ್ ಕೋಎಫಿಷಿಯಂಟು ಅಥವಾ ಇಂಪರ್ಮಿಯೇಬಲ್ ಕೋಎಫಿಷಿಯಂಟ್ ಯೂನಿಟ್ ಏನಂದ್ರೆ ಯೂನಿಟ್ ಲೆಸ್. ಇದಕ್ಕೇನಿರ್ತೈತಿ ಯೂನಿಟ್ ಲೆಸ್ ಇರ್ತದೆ. ಅಂದ್ರೆ ಅದಕ್ಕೆ ಯೂನಿಟ್ ಇರಂಗಿಲ್ಲ, ಅದು 0.3, 0.4, 0.8 ಹಿಂಗೆ ಇರ್ತೈತಿ. ಈಗ ಇದ್ರೊಳಗಡೆ ನಿಮ್ಗೆ ಕನ್ಫ್ಯೂಸ್ ಏನು ಮಾಡ್ಬೋದು ಅಂದ್ರೆ ಇದ್ರ ಮೇಲೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಾಗ ಒಂದು ಕ್ವಶನ್ ಕೇಳ್ಬಿಡ್ಬೋದು. ಏನಪ್ಪ ಅಂತಂದ್ರೆ ಒಂದು ಟೋಟಲ್ ಇಷ್ಟು ಎಕರೆ ಜಾಗ ಐತಿ, ಇದ್ರೊಳಗಡೆ ಏನಂತಂದ್ರೆ ಒಂದು 3,000 ಮೀಟರ್ ಸ್ಕ್ವೇರ್ ಈ ಜಾಗ ಅದ. 3,000 ಮೀಟರ್ ಸ್ಕ್ವೇರ್ ಒಳಗಡೆ 500 ಮೀಟರ್ ಸ್ಕ್ವೇರ್ ಬರೀ ರೋಡ್ ಅದ, 500 ಮೀಟರ್ ಸ್ಕ್ವೇರ್ ರೋಡ್ ಅದ. ಇನ್ನೂ ಒಂದು 500 ಮೀಟರ್ ಸ್ಕ್ವೇರ್ ಗ್ರಾಸ್ ಅದ, ಇನ್ನೂ ಒಂದು 500 ಮೀಟರ್ ಸ್ಕ್ವೇರ್ ರೂಫ್ ಅದ. ರೂಫ್ ಎಷ್ಟದ? ಒಂದು 500 ಮೀಟರ್ ಸ್ಕ್ವೇರ್ ರೂಫ್ ಅದ. ನೆಕ್ಸ್ಟ್ ಉಳಿದಿದ್ದೆಲ್ಲ ಏನದ ಸಾಯಿಲ್ ಅದ. ಅಂತಂದ್ರೆ ನೀವು ಯೋಚನೆ ಮಾಡ್ಬೇಕು. 500, 500, 1500 ಪ್ಲಸ್ ಇದು -300 ಅಂದ್ರೆ ಇಲ್ಲಿ 1500 ಮೀಟರ್ ಸ್ಕ್ವೇರ್ ಏನಿತ್ತು ಸಾಯಿಲ್ ಅದ. ಅವಾಗ ನಿಮ್ಗೆ ಅವು ಹೇಳಿರ್ತಾರ. ಇದೇನಿದು ಹೇಳಿದ್ದೆನ ಮರ್ತು ನೋಡು. 500 ಮೀಟರ್ ಸ್ಕ್ವೇರ್ ಏನು ರೋಡ್ ಅದ. ರೋಡದ್ದು ಇಂಪರ್ಮಿಯೇಬಲ್ ಕೋಎಫಿಷಿಯಂಟ್ 0.8 ಇತ್ತು ಅಂತ ತಿಳ್ಕೊಡ್ರಿ. ಗ್ರಾಸದ್ದು ಒಂದು 0.5 ಇತ್ತು ಅಂತ ತಿಳ್ಕೊಡ್ರಿ. ರೂಫದ್ದು ಒಂದು 0.7 ಇತ್ತು ಅಂತ ತಿಳ್ಕೊಡ್ರಿ. ಸಾಯಿಲದ್ದು ಒಂದು 0.4 ಇತ್ತು ಅಂತ ತಿಳ್ಕೊಡ್ರಿ. ಅವ್ರು ಏನು ಕೇಳ್ತಾರೆ ಅಂದ್ರೆ ದ ಎಂಟೈರ್ ಏರಿಯಾದ ಇಂಪರ್ಮಿಯೇಬಲ್ ಕೋಎಫಿಷಿಯಂಟ್ ಎಷ್ಟೈತಿ? ನೋಡಿ 0.8, 0.5, 0.7, 0.4 ಎಲ್ಲ ಬೇರೆ ಬೇರೆ ಅದಾವಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಇದಕ್ಕೆ ಆ್ಯಾವ್ರೇಜ್ ತೆಗಿಬೇಕು. ಬಟ್ ಎಂಥ ಆ್ಯಾವ್ರೇಜ್ ತೆಗಿಬೇಕು? ವೇಟೆಡ್ ಆ್ಯಾವ್ರೇಜ್ ತೆಗಿಬೇಕು. ವೇಟೆಡ್ ಆ್ಯಾವ್ರೇಜ್ ಭಾಳ ಇಂಪಾರ್ಟೆಂಟ್. ಸುಮ್ಮ ಆ್ಯಾವ್ರೇಜ್ ಅಂದ್ರೆ ಅಷ್ಟು ಕೂಸ್ /4 ಮಾಡಿಬಿಟ್ರೆ ಮುಗಿದೋಗಿ. ಬಟ್ ಅವುಗಳದ್ದು ಏರಿಯಾ ಬೇರೆ ಇರೋದ್ರಿಂದ ನಾವು ವೇಟೆಡ್ ಆ್ಯಾವ್ರೇಜ್ ಮಾಡ್ಬೇಕು. ಏನಂದ್ರೆ 0.8 ಕೋಎಫಿಷಿಯಂಟು 500 ಮೀಟರ್ ಸ್ಕ್ವೇರ್ ತನಕ ಐತಿ, ಪ್ಲಸ್ 0.5 500 ತನಕ ಐತಿ, ಪ್ಲಸ್ 0.7 500 ಮೀಟರ್ ಸ್ಕ್ವೇರಿಗೆ ಐತಿ, ಪ್ಲಸ್ 0.4 ಏನೈತಲ್ಲ ಅದು 1500 ಮೀಟರ್ ಸ್ಕ್ವೇರಿಗೆ ಐತಿ. ಕರೆಕ್ಟಾ? ಹಂಗೆ ಡಿವೈಡೆಡ್ ಬೈ ಟೋಟಲ್ ಏರಿಯಾ 3000. ಅವಾಗ ಆನ್ಸರ್ ಏನು ಬರ್ತದಲ್ಲ, ಇದು ಇಂಪರ್ಮಿಯೇಬಲ್ ಕೋಎಫಿಷಿಯಂಟ್ ಅಥವಾ ರನ್ ಆಫ್ ಕೋಎಫಿಷಿಯಂಟ್. ಓಕೆ, ದಿಸ್ ಈಸ್ ಯುವರ್ ಐ ಮೀನಿಂಗ್. ಈ ಕ್ವಶನ್ ಕೇಳ್ತಾರೆ, ಭಾಳ ಸತಿ ಕೇಳ್ಯಾರ, ಈಗಲೂ ಕೇಳ್ತಿರ್ತಾರೆ. ತಿಳಿತಾ? ಇದು ಒಂದು ಮೆಥಡ್. ಈ ಮೆಥಡ್ ಒಳಗಡೆ ಏನು ಮಾಡಿದ್ರು ಅಂತಂದ್ರೆ ಈ 300 ಮೀಟರ್ ಸ್ಕ್ವೇರ್ ಕೈಯಾಗ ಕೊಟ್ಟಿದ್ರು. ಈ 3000 ಮೀಟರ್ ಸ್ಕ್ವೇರ್ ಕೊಟ್ಟು ಅವುಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ಗೆ ಹೇಳಿದರು. ಕೆಲವು ಕಡೆ ಹಿಂಗೆ ಕೇಳ್ಬೋದು. ನಿಮ್ಗೆ ಹೆಂಗೆ ಕೇಳ್ಬೋದು ಅಂದ್ರೆ ಹಿಂಗೊಂದು ದೊಡ್ಡ ಏರಿಯಾ ಅದ. ಈ ದೊಡ್ಡ ಏರಿಯಾದೊಳಗಡೆ ಒಂದು 4 ರೀತಿ ಡಿವೈಡ್ ಮಾಡ್ಯಾರ. ಇದೇನಿದು ರೋಡು, ಇದು ಗ್ರಾಸು, ಇದು ರೂಫು, ಇದು ಸಾಯಿಲು. ಇದು ರೋಡ್ದು ಒಂದು 25% ರೋಡ್ ಅದ, ಒಂದು 15% ರೂಫ್ ಅದ, ಗ್ರಾಸ್ ಒಂದು 30% ಅದ ಅಂತ ಕೊಟ್ಬಿಟ್ಟಿರ್ತಾರೆ. ಅವಾಗ ಸಾಯಿಲ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿರಂಗಿಲ್ಲ. ನೋಡಿ ಪರ್ಸೆಂಟೇಜ್ ಹೇಳಕತ್ತಾರೆ, ಎಷ್ಟೈತಿ ಏರಿಯಾ, ಟೋಟಲ್ ಏರಿಯಾ ಹೇಳಕತ್ತಿಲ್ಲ. ಅದರೊಳಗೆ ಏನು ಮಾಡಕತ್ತಾರೆ, ಜಸ್ಟ್ ಪರ್ಸೆಂಟೇಜ್ ಹೇಳ್ತಾರೆ. ರೋಡ್ 25 + 15 40, ಹೌದಾ? 40 + 30 70 ಆಯಿತು. 70 ಅಂದರೆ ಇದು ಉಳಿದಿದ್ದು ಎಷ್ಟಾಯಿತು? 30% ಆಯಿತು. ಇದನ್ನು ನೀ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇದನ್ನು ಎಷ್ಟು ಉಳಿದಿದ್ದು? 30% ನೀ ಕ್ಯಾಲ್ಕುಲೇಟ್ ಮಾಡ್ಕೊಂಡು. ಆಮೇಲೆ ಇವುಗಳದೆಲ್ಲ ಕೋಎಫಿಷಿಯಂಟ್ ಕೊಟ್ಟಿರ್ತಾರೆ. 0.8, 0.5, 0.3 ಅಲ್ಲ 0.9 ಹೌದಾ, ಮತ್ತು 0.3 ಹೀಗೆಲ್ಲ ಕೊಟ್ಟಿರ್ತಾರೆ. ಅದನ್ನ ಜಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಬಿಡು. 0.8 25%ಗೆ ಅಪ್ಲೈ ಆಗೈತಿ, ಪ್ಲಸ್ 0.5 30%ಗೆ ಐತಿ, ಪ್ಲಸ್ 0.15 ಹೌದಾ, ಇದು 15% ರೂಫ್ ಅಲ್ಲ, ಅದರದ್ದು ಎಷ್ಟು ರೂಫಿಂದು 0.3 ಐತಿ, 0.9 0.15% ಡಿಸ್ಟ್ರಿಬ್ಯೂಟ್ ಐತಿ, ಪ್ಲಸ್ 0.3 30% ಡಿಸ್ಟ್ರಿಬ್ಯೂಟ್ ಆಗೈತಿ, ಡಿವೈಡೆಡ್ ಬೈ 100% ಅಂದ್ರೆ 1.
ಡಿವೈಡ್ ಬೈ 1 ಮಾಡಿಬಿಟ್ರೆ ಆನ್ಸರ್ ಬರ್ತದೆ. ಇದೇನಿದು ಇನ್ಫಿಲ್ಟ್ರೇಷನ್ ಅಲ್ಲ, ಇಂಪರ್ಮಿಯಬಿಲಿಟಿ ಕೋಎಫಿಷಿಯೆಂಟ್ ಅಥವಾ ರನ್ ಆಫ್ ಕೋಎಫಿಷಿಯೆಂಟ್. ಇದು ಆದಮೇಲೆ ಬರ್ತದೆ ನೆಕ್ಸ್ಟ್ ಟರ್ಮ್ ಯಾವುದಂದರೆ ಆರ್. ಆರ್ಗೆ ಏನಂತಾರೆ ಅಂತಂದರೆ ಆರ್ಗೆ ಕ್ರಿಟಿಕಲ್ ರೈನ್ಫಾಲ್ ಇಂಟೆನ್ಸಿಟಿ ಅಂತ ಕರೀತಾರೆ. ಕ್ರಿಟಿಕಲ್ ರೈನ್ಫಾಲ್ ಇಂಟೆನ್ಸಿಟಿ. ಕ್ರಿಟಿಕಲ್ ರೈನ್ಫಾಲ್ ಇಂಟೆನ್ಸಿಟಿ ಅಂತಂದ್ರೆ ಏನು? ಭಾಳ ಇಂಪಾರ್ಟೆಂಟ್. ಬರೀ ರೈನ್ಫಾಲ್ ಇಂಟೆನ್ಸಿಟಿ ಅಂದ್ಬಿಟ್ಟಿದ್ರೆ ಏನಕ್ಕೆ ಹೇಳ್ರಿ? ರೈನ್ಫಾಲ್ ಇಂಟೆನ್ಸಿಟಿ. ರೈನ್ಫಾಲ್ ಇಂಟೆನ್ಸಿಟಿ ಹೆಂಗೆ ಮೆಜರ್ ಮಾಡ್ತಾರೆ ಅಂದ್ರೆ MM/H ಅಥವಾ cm/H. ಆ್ಯಕ್ಚುಯಲ್ ಯೂನಿಟ್ ಏನು ಹೇಳ್ಬೇಕಂದ್ರೆ ಡೆಪ್ತ್ ಪರ್ ಟೈಮ್. ಡೆಪ್ತ್ ವರ್ಸಸ್ ಟೈಮ್. ಇದೇನಿದು ಇಂಟೆನ್ಸಿಟಿ ಆಫ್ ರೈನ್ಫಾಲ್. ಬಟ್ ಇಲ್ಲಿ ಎಂಥ ಇಂಟೆನ್ಸಿಟಿ ಮಾತಾಡಕತ್ತೇನಂದ್ರೆ ಅವ ಕ್ರಿಟಿಕಲ್ ರೈನ್ಫಾಲ್ ಕೇಳಕತ್ತಾನ. ಕ್ರಿಟಿಕಲ್ ರೈನ್ಫಾಲ್ ಅಂತಂದ್ರೆ ಯಾವುದೋ ಒಂದು ಕಂಡೀಷನ್ಸ್ ಅದ, ಆ ಕ್ರಿಟಿಕಲ್ ಕಂಡೀಷನ್ ಒಳಗಡೆ ನೀವು ರೈನ್ಫಾಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಏನಂತಾರೆ ಕ್ರಿಟಿಕಲ್ ರೈನ್ಫಾಲ್ ಅಂತ ಕರಿತಾರೆ. ಈ ಕ್ರಿಟಿಕಲ್ ರೈನ್ಫಾಲ್ ಏನೈತಲ್ಲ ಇದು MM/H ಒಳಗನ ಬರಿಬೇಕು. MM/H ಒಳಗನ ಬರಿಬೇಕು. ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಆಮೇಲೆ ಹೇಳ್ತೀನಿ. MM/H ಇರ್ಬೇಕು. ನೋಡು, ಭಾಳ ಇಂಪಾರ್ಟೆಂಟ್. ಹುಡುಗರೆಲ್ಲ ತಪ್ಪು ಮಾಡೋದೇನು ಗೊತ್ತಾ? AIR ಡಿವೈಡೆಡ್ ಬೈ 360. ಒಂದು ಟೆಕ್ಸ್ಟ್ ಬುಕ್ ಒಳಗೆ ಹಿಂಗೆ ಬರೆದಿರ್ತಾನೆ. ಇನ್ನೊಂದು ಟೆಕ್ಸ್ಟ್ ಬುಕ್ ಒಳಗಡೆ Q = AIR ಡಿವೈಡೆಡ್ ಬೈ 36 ಅಂತ ಬರೆದಿರ್ತಾನೆ. ಇನ್ನೊಂದು ಕೆಲವು ಟೆಕ್ಸ್ಟ್ ಬುಕ್ಗಳು ನೋಡೀನಿ AIR ಇದು CIP ಅಂತ ಬರ್ತಾನೆ. CIP ಡಿವೈಡೆಡ್ ಬೈ 360 ಅಂತ ಬರೆದಿರ್ತಾನೆ, ಅಥವಾ CIP ಡಿವೈಡೆಡ್ ಬೈ 36 ಅಂತ ಬರೆದಿರ್ತಾನೆ. ಇವೆಲ್ಲ ಕರೆಕ್ಟಾಗಿ ಫಾರ್ಮುಲಾ. ಬಟ್ ಏರಿಯಾ ಈ ಎಲ್ಲ ಫಾರ್ಮುಲೊಳಗೆ ಕ್ಯಾಚ್ಮೆಂಟ್ ಏರಿಯಾ ಅದು ಹೆಕ್ಟರ್, ಇದು ಹೆಕ್ಟರ್. ಇಲ್ಲಿ ಸಿ ಅಂತ ಬರ್ದಾನೆ. ಇಲ್ಲಿ ಸಿ ಅಂತಂದ್ರೆ ಕ್ಯಾಚ್ಮೆಂಟ್ ಏರಿಯಾ, ಅದನ್ನು ಹೆಕ್ಟರ್. ಐ ಅಂತಂದ್ರೆ ಏನಂದ್ರೆ ಇಂಪರ್ಮಿಯಬಲ್ ಕೋಎಫಿಷಿಯೆಂಟ್ ಅಂತ ಹೇಳಿದೆ. ಇಂಪರ್ಮಿಯಬಲ್ ಕೋಎಫಿಷಿಯೆಂಟ್ ಯೂನಿಟ್ ಇರಂಗಿಲ್ಲ. ಇಲ್ಲೂ ಐತ್ ಯೂನಿಟ್ ಇಲ್ಲ, ಇಲ್ಲಿಯೂ ಐತ್ ಯೂನಿಟ್ ಇಲ್ಲ, ಇಲ್ಲಿಯೂ ಐತ್ ಯೂನಿಟ್ ಇಲ್ಲ. ಇದು ನೆಕ್ಸ್ಟ್ ಇಲ್ಲಿ ಆರ್ ಅಂತಂದ್ರೆ ರನ್ ಆಫ್ ಕೋಎಫಿಷಿಯೆಂಟ್. ರನ್ ಆಫ್ ಸರಿ ಇದು ಕ್ರಿಟಿಕಲ್ ರೈನ್ಫಾಲ್. ಕ್ರಿಟಿಕಲ್ ರೈನ್ಫಾಲ್ದು ಯೂನಿಟ್ 360 ಕೆಳಗೆ ಕೊಟ್ಟಾಗ MM/H. ಭಾಳ ಇಂಪಾರ್ಟೆಂಟ್. ಇದು ಅಕಸ್ಮಾತ್ 30 ಕೊಟ್ಟನಂದ್ರೆ ಇದನ್ನು ನೀನು cm/H ಒಳಗೆ ಇಡಬೇಕು. ನೋಡಿ, ಎಕ್ಸಾಮ್ ಒಳಗಡೆ MM/H ಕೊಡ್ತಾನೋ cm/H ಕೊಡ್ತಾನೋ ಗೊತ್ತಿಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅರ್ಥಾಯ್ತಾ? ಅವಾಗ ಹಂಗೆ ಇಲ್ಲಿ ಪಿ ಅಂತಂದ್ರೆ ಪ್ರೆಸಿಪಿಟೇಷನ್ ಅಂತ ಬರುತ್ತೆ. ಯಾವ ಪ್ರೆಸಿಪಿಟೇಷನ್? ಕ್ರಿಟಿಕಲ್ ಪ್ರೆಸಿಪಿಟೇಷನ್. ಮತ್ತು ಕೆಳಗಡೆ 360 ಬರ್ದಾನಂದ್ರೆ ಪ್ರೆಸಿಪಿಟೇಷನನ್ನು MM/H ಒಳಗೆ ಇಡಬೇಕು. ಆಮೇಲೆ ಇದನ್ನು cm/H ಒಳಗೆ ಇಡಬೇಕು. ಕ್ಲಿಯರ್? ಓಕೆ. ಈಗ ಈ ಕ್ರಿಟಿಕಲ್ದ ಮೀನಿಂಗು ಅಥವಾ ಕ್ರಿಟಿಕಲ್ದ ಮೀನಿಂಗ್ ಏನಂತ ನೋಡೋಣ. ಕ್ರಿಟಿಕಲ್ ರೈನ್ಫಾಲ್ ಇಂಟೆನ್ಸಿಟಿ ಅಂತಂದ್ರೆ ದ ರೈನ್ಫಾಲ್ ಇಂಟೆನ್ಸಿಟಿ ಅಪ್ ಟು ಟೈಮ್ ಆಫ್ ಕಾನ್ಸಂಟ್ರೇಷನ್ ಅಂತ ಬರ್ತದೆ. ಓಕೆ, ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಟೈಮ್ ಆಫ್ ಕಾನ್ಸಂಟ್ರೇಷನ್. ಟೈಮ್ ಆಫ್ ಕಾನ್ಸಂಟ್ರೇಷನ್. ಈಗ ನಿಮಗೆ ಕಾನ್ಸಂಟ್ರೇಷನ್ ಅಂದ್ರೆ ಏನಂತ ಹೇಳ್ತೀನಿ, ಆಮೇಲೆ ನಿಮ್ಗೆ ಅರ್ಥ ಆಗ್ತದೆ. ಈಗ ಕ್ಲಾಸ್ ಒಳಗೆ ಕುಂತಿರ್ತೀರಪ್ಪ, ಇಲ್ಲೊಂದು ಟೇಬಲ್ ಇರ್ತೈತಿ, ಇಲ್ಲೊಬ್ಬ ಸರ್ ನಿಂತಿರ್ತಾನೆ, ಹಿಂಗೆ ಇಲ್ಲೊಂದು ಬೋರ್ಡ್ ಇರ್ತೈತಿ, ಹಿಂಗೆ ನೋಡ್ಕೊಂತ ಹೇಳ್ತಿರ್ತಾನೆ ಅಂತಂದು ಹೇಳ್ತಿರ್ತಾನೆ. ಅವಾಗ ನೀ ಇಲ್ಲಿ ಕುಂತ್ಬಿಟ್ಟಿರ್ತೀವಿ, ಹಿಂಗೆ ಹೌದಾ, ಹಿಂಗೆ ಕುಂತ್ಬಿಟ್ಟಿರ್ತೀವಿ. ಹಿಂಗೆ ಕುಂತ್ಕೊಂಡು ಕೇಳ್ಕೊಂತ ಕುಂತಿರ್ತೀವಿ. ಅವು ಕೇಳೋವತ್ನಾಗ ಅವು ಹೇಳಿದ್ದೆಲ್ಲ ಎಲ್ಲೆಲ್ಲೋ ಹೋಗ್ತಿರ್ತೈತಿ. ಹಿಂಗೆ ಬೌನ್ಸ್ ಹಾಕಿರ್ತದೆ, ಹಿಂಗೆ ಬೌನ್ಸ್ ಹಾಕಿರ್ತದೆ, ಹಿಂಗೆ ಒಳಗೆ ಹೋಗ್ತಿರಂಗಿಲ್ಲ. ಒಂದು ಟೈಮ್ ಬರ್ತೈತಿ ನಿನಗೆ. ಫಸ್ಟಿಗೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್, ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂತ ಹಿಂಗೆ ಹೇಳ್ತಿರ್ತಾನೆ, ಏನೂ ತಿಳಿಯಂಗಿಲ್ಲ. ಅವಾಗ ಬರ್ತಾ ಹೆಂಗಾಗುತ್ತೆ ಅಂದ್ರೆ ಒಂದು ಟೈಮ್ ಒಳಗೆ ಇವ ಏನು ಹೇಳ್ತಾನೆ ಅದೆಲ್ಲ ತಲೆ ಹೋಗ್ಕೊಳಕ್ಕೆ ಶುರು ಮಾಡ್ತೈತಿ. ಪ್ರತಿಯೊಂದು ಎ ಅಂದ್ರೂ ಸೇವ್ಡು, ಏ ಬಾಯ್ಲಿ ಅಂದ್ರೂ ಸೇವ್ಡು, ಒಗ್ಗೋಮರ ಅಂದ್ರೂ ಸೇವ್ಡು, ಸಾರಿ ಅಂದ್ರೂ ಸೇವ್ಡು, ಬೈ ಮಿಸ್ಟೇಕ್ ಅಂದ್ರೂ ಸೇವ್ಡು, ತಪ್ಪು ಅಂದ್ರೂ ಸೇವ್ಡು. ಏನಾರ ಮಾತಾಡ್ಲಿ, ಯಾವ್ದಾರ ಕಂಟೆಂಟ್ ಮಾತಾಡ್ಲಿ ಅದೆಲ್ಲ ಏನಾಗತ್ತೈತಿ ನಿಮ್ಮ ಮನ್ಯಾಗ ಸೇವ್ ಆಗತ್ತೈತಿ ಅಂದ್ರೆ ಇವಂದು ಕಾನ್ಸಂಟ್ರೇಷನ್ ಭಾಳ ಐತಂತ ಅರ್ಥ. ಹೌದಿಲ್ಲ? ಇವಂದು ಏನೈತಿದು ಕಾನ್ಸಂಟ್ರೇಷನ್ ಮಾಡ್ತ. ಹಂಗೆ ಇಲ್ಲಿ ಟೈಮ್ ಆಫ್ ಕಾನ್ಸಂಟ್ರೇಷನ್, ರೈನ್ಫಾಲ್ ಅಪ್ ಟು ಟೈಮ್ ಆಫ್ ಕಾನ್ಸಂಟ್ರೇಷನ್ ಅಂದ್ರೆ ಪ್ರತಿಯೊಂದು ಹನಿ ಮ್ಯಾಲಿಂದ ನೆಲಕ್ಕೆ ಬಿತ್ತಿಲ್ಲ, ಆ ಹನಿ ಏನಾಗಬೇಕದು ರನ್ ಆಫ್ ಆಗ್ಬೇಕದು. ರನ್ ಆಫ್ ಇದು ಉಲ್ಟಾ, ಇದು ಒಳಗೆ ಹೋಗ್ಬಾರ್ದು ನೀರು. ಆಯ್ತಾ? ಎವ್ರಿ ಡ್ರಾಪ್ ಆಫ್ ದ ರೈನ್, ದಿಸ್ ಇಸ್ ದ ಟೈಮ್ at which every drop of the rain contributes to runoff. There is no infiltration. ಮ್ಯಾಲಿಂದ ಹನಿ ನೀರು ಬಿತ್ತು ರನ್ ಆಫ್ ಆಯ್ತು, ಬಿತ್ತು ರನ್ ಆಫ್ ಆಯ್ತು, ಬಿತ್ತು ರನ್ ಆಫ್ ಆಯ್ತು. ಬಟ್ ಇದು ಫಸ್ಟಿಗೆ ಆಗಂಗಿಲ್ಲಲ್ಲ. ಫಾರ್ ಎಕ್ಸಾಂಪಲ್ ಇದು ಗ್ರೌಂಡ್ ಅಂತ ತಿಳ್ಕೊಳ್ರಿ, ಇಲ್ಲಿ ಮಾಡದ,
ಈ ಮಾಡ್ಲಿಂದ ಮಳೆ ನೀರು ಬಂತು, ಈ ಹನಿ ಏನಾಗ್ತಿದ್ದು ಬಂತು, ಬಿತ್ತು ತಕ್ಷಣ ಏನು ಮಾಡ್ತದೆ, ಒಳಗೋಗ್ತದೆ, ರನ್ ಆಫ್ ಆಗಲಿಲ್ಲ ಅದು. ಮತ್ತು ಇನ್ನೊಂದು ಹನಿ ಬಂದು ಬಿತ್ತು, ಅದು ಒಳಗೋಯ್ತು, ಅದು ಒಳಗೋಯ್ತು. ಹಿಂಗೆಲ್ಲ ಫಸ್ಟಿಗೆ ಏನಾಗ್ತದೆ, ಎಲ್ಲ ನೆಲ ಎಲ್ಲ ವೆಟ್ಟಾಕೈತಿ. ನೆಲ ಎಲ್ಲ ವೆಟ್ ಆಗಿ ಆಮೇಲೆ ಒಂದು ಹನಿ ಏನಾದರೂ ಬಂದು ಬಿತ್ತು ಅಂತಂದ್ರೆ ಆ ಹನಿ ಹರ್ಕೊಂಡು ಹೊಂಟ್ಬಿಡ್ತೈತಿ. ಯಾಕೆ ಹೇಳೋ, ಒಳಗೋಗಿ ಜಾಗಿಲ್ಲ. ಮತ್ತು ಇನ್ನೊಂದು ಹನಿ ಬಂತಂದ್ರೆ ಮತ್ತೆ ಹಳ್ಕೊಂಡು ಹೋಗ್ತದೆ. ಹಂಗೆ ಮಳೆ ಫಸ್ಟ್ ಡ್ರಾಪ್ ಬಿದ್ದಾಗ್ಲಿಂದ ಹಿಡ್ಕೊಂಡು ಈ ಎವ್ರಿ ಡ್ರಾಪ್ ಯಾವಾಗ ಹರಿಯಕ್ಕೆ ಶುರು ಮಾಡ್ತದಲ್ಲ ಆ ಟೈಮಿಗೆ ಏನಂತಾರ, ಅದಕ್ಕೆ ಟೈಮ್ ಆಫ್ ಕಾನ್ಸಂಟ್ರೇಷನ್ ಅಂತಾರೆ. ಟೈಮ್ ಆಫ್ ಕಾನ್ಸಂಟ್ರೇಷನ್ ನಾ ಈಗ ಚೆನ್ನಾಗಿ ಬರ್ಸ್ತೀನಿ, ಬೇಕಾದ್ರೆ ಬರ್ಕೊಂಬಿಡ್ರಿ. ಟೈಮ್ ಆಫ್ ಕಾನ್ಸಂಟ್ರೇಷನ್ ಅಂದರೆ the period after which the entire area starts contributing to runoff is called as time of concentration. ಅರ್ಥಾಯ್ತಾ? ನೆಕ್ಸ್ಟ್ ಇನ್ನೊಂದು ಮೆಥಡ್ ಹೇಳ್ತಾರೆ ಇದ್ರೊಳಗಡೆ. ಇನ್ನೊಂದು ಏನು ಹೇಳ್ತಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾಗಲ್ಲಿ ಹೇಳಿದೆ ಇದು ಒಂದು ಕ್ಯಾಚ್ಮೆಂಟ್ ಏರಿಯಾ ಅಂತೇಳಿ, ಇದು ನಿಮ್ಮದು ಊರದ ಅಂತ ತಿಳ್ಕೊಡ್ರಿ. ಈ ಊರೊಳಗೆ ಒಂದು ಸಣ್ಣದೊಂದು ಡ್ಯಾಮ್ ಅದ, ಹಿಂಗೊಂದು ಡ್ಯಾಮ್ ಕಟ್ಟ್ಯಾರ. ಈ ಡ್ಯಾಮ್ ಒಳಗಡೆ ಇಲ್ಲೊಂದು ಔಟ್ಫಾಲ್ ಇರ್ತದೆ. ಇದೇನಿದು ಔಟ್ಫಾಲ್, ಹಿಂಗೊಂದು ಪೈಪ್ ಹಾಕಿ ಇಲ್ಲಿಂದ ನೀರು ಬೆಳೆಸಾಕತ್ತಾರೆ. ಹೌದಾ? ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ಇಲ್ಲಿ ಮಳೆ ಬಂತಂತಂದ್ರೆ ಏನಕ್ಕೈತಿ, ಈ ಎಲ್ಲ ಡ್ರಾಪ್ಲೆಟ್ಸ್ ಈ ಕಡೆ ಬರ್ತಾವ. ಇಲ್ಲಿ ಮಳೆ ಬಂದಾಕತ್ತಂತಂದ್ರೆ ಆ ಎಲ್ಲ ಡ್ರಾಪ್ಲೆಟ್ಸ್ ಆ ಕಡೆ ಹೋಗ್ತಾವೆ. ಹೌದಾ? ಹೆಂಗಂದ್ರೆ ಈ ಡ್ರಾಪ್ಲೆಟ್ ಏನೈತಲ್ಲ ಈ ಕಡೆಗೆ ಐತಲ್ಲ, ಈ ಡ್ರಾಪ್ಲೆಟಿಗೆ ನಾ ಏನು ಅನ್ಬೋದು ಹೇಳ್ರಿ, ಫಾರ್ದೆಸ್ಟ್ ಅನ್ಬೋದು, ಫಾರ್ದೆಸ್ಟ್ ಪಾಯಿಂಟ್ ಅನ್ಬೋದು, ಫಾರ್ದೆಸ್ಟ್ ಪಾಯಿಂಟ್ ಅನ್ಬೋದು. ಹಂಗಾರೆ ಈ ಪಾಯಿಂಟಿಗೆ ನಾ ಏನು ಅನ್ಬೋದು ಅಂತಂದ್ರೆ ಇದಕ್ಕೆ ಪಾಯಿಂಟ್ ಆಫ್ ಔಟ್ಲೆಟ್ ಅನ್ಬೋದ, ಪಾಯಿಂಟ್ ಆಫ್ ಔಟ್ಲೆಟ್ ಅನ್ಬೋದ, ಪಾಯಿಂಟ್ ಆಫ್ ಔಟ್ಲೆಟ್. ಹಾಗಾದರೆ ಟೈಮ್ ಆಫ್ ಕಾನ್ಸಂಟ್ರೇಷನ್ ಇನ್ನೊಂದು ರೀತಿ ಏನು ಹೇಳ್ಬೋದು ಅಂದ್ರೆ, ಇಲ್ಲಿ ಮಳೆ ಆದ ಹನಿ ನೀರು, ಆ ಹನಿ ನೀರು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಬರೋಕೆ ಎಷ್ಟು ಟೈಮ್ ಹಿಡಿತೈತಲ್ಲ, ಅದ ಹನಿನೇ ಇಲ್ಲಿಂದ ಇಲ್ಲಿಗೆ ಬರೋಕೆ ಎಷ್ಟು ಟೈಮ್ ಹಿಡಿತೈತಲ್ಲ ಆ ಟೈಮ್ ಏನಂತಾರೆ, ಟೈಮ್ ಆಫ್ ಕಾನ್ಸಂಟ್ರೇಷನ್ ಅಂತಾರೆ. ಅಂದರೆ ಇದ್ರ ಅರ್ಥ ಏನು ಗೊತ್ತಾ, ಈ ಹನಿ ಇಲ್ಲಿ ಬಂದಿದ್ದ ನೀರು ಇಲ್ಲಿ ತನಕ ಬರಬೇಕಂದ್ರೆ ಅರ್ಥ ಈ ಎಲ್ಲ ಏರಿಯಾ ಏನಾಗಿರ್ಬೇಕು, ಸ್ಯಾಚುರೇಟೆಡ್ ಆಗಿರಬೇಕು, ಅಲ್ಲೆಲ್ಲ ಇನ್ಫಿಲ್ಟ್ರೇಷನ್ ಬಂದಾಗಿರ್ಬೇಕು. ಅದು ಅವಾಗ ಮಾತ್ರ ಈ ಹನಿ ಏನು ಮಾಡ್ತೈತಿ, ಅಲ್ಲಿಂದ ಹಿಡ್ಕೊಂಡು ಎಲ್ಲಿಯೂ ಒಳಗೆ ಹೋಗ್ಲಾರ್ದ, ಮಣ್ಣಾಗ ಹೋಗ್ಲಾರ್ದ ಸೀದಾ ಇಲ್ಲಿ ತನಕ ಬರ್ತೈತಿ. ಅರ್ಥದ? ಅದಕ್ಕೆ ಏನು ಹೇಳ್ತಾರೆ ಇನ್ನೊಂದು ಡೆಫಿನೇಷನ್ ಅಂದ್ರೆ, ಇಟ್ ಈಸ್ ದ ಮ್ಯಾಕ್ಸಿಮಮ್ ಟೈಮ್ ಟೇಕನ್ ಬೈ ಎ ಡ್ರಾಪ್ಲೆಟ್, ಮ್ಯಾಕ್ಸಿಮಮ್ ಟೈಮ್ ಟೇಕನ್ ಬೈ ದ ಡ್ರಾಪ್ ಆಫ್ ವಾಟರ್ ಟು ಟ್ರಾವೆಲ್ ಫ್ರಮ್ ಫಾರ್ದೆಸ್ಟ್ ಪಾಯಿಂಟ್, ಅದಕ್ಕೆ ಇನ್ನೊಂದು ಹೆಸರು ರಿಮೋಟೆಸ್ಟ್ ಪಾಯಿಂಟ್, ಟು ದ ಪಾಯಿಂಟ್ ಆಫ್ ಔಟ್ಲೆಟ್ ಆಫ್ ದ ಕ್ಯಾಚ್ಮೆಂಟ್, ಪಾಯಿಂಟ್ ಆಫ್ ಔಟ್ಲೆಟ್ ಆಫ್ ದ ಕ್ಯಾಚ್ಮೆಂಟ್. ಇದಕ್ಕೆ ಕ್ಯಾಚ್ಮೆಂಟ್ ಏರಿಯಾ, ಇದು ಟೈಮ್ ಆಫ್ ಕಾನ್ಸಂಟ್ರೇಷನ್ ಅಂತಾರೆ. ತಿಳಿದ? ಅಂದರೆ ಟೈಮ್ ಆಫ್ ಕಾನ್ಸಂಟ್ರೇಷನ್ ಅನ್ನೋದು ಯಾಕೆ ಇಷ್ಟು ಮಹತ್ವ ಕೊಟ್ಟಿವಿ ಅಂದ್ರೆ, ಈ ನಮ್ಮ ಆರ್ ಬೇಕಿತ್ತಲ್ಲ ಕ್ರಿಟಿಕಲ್ ರೈನ್ಫಾಲ್, ಅದಕ್ಕೊಂದು ಫಾರ್ಮುಲಾ ಅದ, 25.4 A ಡಿವೈಡೆಡ್ ಬೈ TC ಪ್ಲಸ್ B ಅಂತೇಳಿ ಒಂದು ಫಾರ್ಮುಲಾ. ಇಲ್ಲಿ ಎ ಮತ್ತು ಬಿ ಇವು ಎಂಪೆರಿಕಲ್ ಕಾನ್ಸ್ಟೆಂಟ್ ಅದಾವ. TC ಅಂದರೆ ಟೈಮ್ ಆಫ್ ಕಾನ್ಸಂಟ್ರೇಷನ್. ಈ ಟೈಮ್ ಆಫ್ ಕಾನ್ಸಂಟ್ರೇಷನನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ರೈನ್ಫಾಲ್ ಡಾಟಾ ಸಿಗ್ತೈತಿ. ತಿಳಿತಾ? ಈಗ ಇದು ಫಾರ್ಮುಲಾದೊಳಗಡೆ ಎ ಮತ್ತು ಬಿ ಅಂದರೆ ಏನಂತ ನೋಡ್ಕೋಬೇಕು. ಈಗ ಟೈಮ್ ಆಫ್ ಕಾನ್ಸಂಟ್ರೇಷನ್ ನಿಮ್ಗೆ ಎಕ್ಸಾಮ್ನೊಳಗಡೆ ಕೇಳಿದ ಮತ್ತು ನೀವು ಓಡೋಗಿ ಗುಡ್ಡಕ್ಕೆ ಹೋಗಿ ಅಲ್ಲಿಂದ ಒಂದು ಮಳೆ ಬರೆಸಿ ಆ ನೀರದ ಟೈಮ್ ಆಫ್ ಕಾನ್ಸಂಟ್ರೇಷನ್ ತೊಗೊಂಬಂದು ಎಕ್ಸಾಮಿಗೆ ಬರೋಂಗಿಲ್ಲ. ಅರ್ಥದ? ಅವನ ನಿಮಗೆ ಎಕ್ಸಾಮ್ನೊಳಗೆ ಕ್ವಶನ್ ಒಳಗೆ ಕೊಡ್ತಾನೆ. ಆಲ್ವೇಸ್ ಟೈಮ್ ಆಫ್ ಕಾನ್ಸಂಟ್ರೇಷನ್ ಮಾಡ್ತಾನೆ, ಕೊಡ್ತಾನೆ. ತಿಳಿತಾ? ಕೊಡ್ತಾನೆ ಅಂದಮೇಲೆ ನೀವು ಕೊಟ್ಟಿದ್ದನ್ನು ಸ್ವಲ್ಪ ಚೆನ್ನಾಗಿ ನೋಡಬೇಕು. ಅಕಸ್ಮಾತಾಗಿ TC 5 ನಿಮಿಷದಿಂದ 20 ನಿಮಿಷದ ಒಳಗೆ ಏನಾದರೂ ವ್ಯಾಲ್ಯೂ ಕೊಟ್ಟಿದ್ರೆ, ಈ 5 ನಿಮಿಷಕ್ಕೆ ಕೆಳಗಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. 5 ನಿಮಿಷದೊಳಗೆ ಬರೋಕ್ಕೆ ಸಾಧ್ಯನೇ, ಕ್ಯಾಚ್ಮೆಂಟ್ ಏರಿಯಾದಿಂದ ಹಿಡ್ಕೊಂಡು ನಿಮ್ಮ ಔಟ್ಲೆಟ್ ಒಳಗೆ 5 ನಿಮಿಷದ ನೀರು ಬರ್ತೈತೆ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅಲ್ಲಿಂದ ಅಲ್ಲಿ ತನಕ ಪೂರ ಟೈಲ್ಸ್ ಹಾಕಿದ್ರಿ ಅಂತಂದ್ರೆ ಬರ್ಬೋದು. ಅರ್ಥಾಯ್ತಾ? ಅದಕ್ಕೆ 5 ನಿಮಿಷದೊಳಗೆ ನೀರು ಬರೋಂಗಿಲ್ಲ. ಅದಕ್ಕೆ ಅಂತ ನಾವು 5 ರಿಂದ 20 ನಿಮಿಷ ಏನಾದರೂ ಇತ್ತಂದರೆ TC, ಅವಾಗ ಅಂಥ ಟೈಮ್ನೊಳಗೆ ನೀವು ಏನು ಮಾಡ್ಬೇಕಂತ, A = 30 ತೊಗೋಬೇಕು, B = 10 ತೊಗೋಬೇಕು. ಇವೆರಡು ತೊಗೊಂಡು ಹೋಗ್ಬೇಕು. ತಿಳಿತಾ? ಹಂಗೆ ಅಕಸ್ಮಾತಾಗಿ TC ಏನಾದರೂ ಮೋರ್ ದ್ಯಾನ್ 20 ಮಿನಿಟ್ಸ್ ಇತ್ತು ಅಂತ ತಿಳ್ಕೊಳ್ರಿ. ಮೋರ್ ದ್ಯಾನ್ 20 ಮಿನಿಟ್ಸ್ ಏನಾರ ಇತ್ತು ಅಂತಂದರೆ ಅವಾಗ ನೀವೇನು ನೋಡ್ಬೇಕಂತ, A = 40 ತೊಗೋಬೇಕಂತ, B = 20 ತೊಗೋಬೇಕಂತ. ತಿಳಿತಾ? ಇಷ್ಟು 30, 10 ಅದ, 40, 20 ಅದ. ಇವಿಷ್ಟು ಎರಡು ವ್ಯಾಲ್ಯೂಸನ್ನು ತೊಗೊಂಡು ಆ ಎಂಪೆರಿಕಲ್ ಫಾರ್ಮುಲಾ R = 25.4 A ಡಿವೈಡೆಡ್ ಬೈ TC ಪ್ಲಸ್ B ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗ್ತದ. ತಿಳಿದ? ಓಕೆ. ಇದ್ರ ಮೇಲ್ಗಡೆ ಒಂದಿಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. ಈಗ ಇಷ್ಟ ತನಕ ಹೇಳಿದ್ದೇನಿದು ವೆಟ್ ವೆದರ್ ಫ್ಲೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದೆ. ಈಗ ನೆಕ್ಸ್ಟ್ ಬರ್ತದ ಇದೇ ಸೇಮ್ ಎಂಪೆರಿಕಲ್ ಫಾರ್ಮುಲಾ, ಇದು ರ್ಯಾಷನಲ್ ಫಾರ್ಮುಲಾ ಹೇಳಿದೆ. ಇಷ್ಟ ತನಕ ಕೇಳಿದ್ದೆಲ್ಲ ರ್ಯಾಷನಲ್ ಫಾರ್ಮುಲಾ.
ಈಗ ಎಂಪೆರಿಕಲ್ ಫಾರ್ಮುಲಾ ಅಂತೇಳಿ ಒಂದು ಇಬ್ಬರು ಮೂವರು ಸೈಂಟಿಸ್ಟ್ ಅದು. ಆ ಸೈಂಟಿಸ್ಟ್ ಒಬ್ಬೊಂದು ಸೈಂಟಿಸ್ಟ್ ಅದು ಡಿಕೆನ್ ಅಂತೇಳಿ. ಡಿಕೆನ್ ಮಹಾಶಯ ಅವನು ಒಂದಿಷ್ಟು ಎಷ್ಟೋ ಎಕ್ಸ್ಪೆರಿಮೆಂಟ್ ಮಾಡಿ PhD ಮಾಡಿ ಒಂದು ಫಾರ್ಮುಲಾ ಕಂಡುಹಿಡಿದಾನೆ. ಏನಂತಂದ್ರೆ QP = CD × A⁴ ಅಂತೇಳಿ ಒಂದು ಫಾರ್ಮುಲಾ ಕೊಡ್ತಾನೆ. ಇದರೊಳಗಡೆ ಎ ಅಂತಂದರೆ ಏನು ಅಂತಂದ್ರೆ ಕ್ಯಾಚ್ಮೆಂಟ್ ಏರಿಯಾ. ಎ ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾ. ಅದು ಕ್ಯಾಚ್ಮೆಂಟ್ ಏರಿಯಾದು ಯೂನಿಟ್ ಇವನ ಪ್ರಕಾರ ಕಿಲೋಮೀಟರ್ ಸ್ಕ್ವೇರ್ ಇರಬೇಕಿದು. ಇವನ ಪ್ರಕಾರ ಕಿಲೋಮೀಟರ್ ಸ್ಕ್ವೇರ್ ಇರಬೇಕು. CD ಅಂದರೆ ಏನಪ್ಪ ಅಂತಂದ್ರೆ CD ಯಾವ ಹೇಳ್ತಾನೆ, ಪೀಕ್ ಡಿಸ್ಚಾರ್ಜ್ ಅಲ್ಲ, CD ಇಸ್ ಅ ಕಾನ್ಸ್ಟೆಂಟ್. ಯಾವ ಕಾನ್ಸ್ಟೆಂಟ್? ಡಿಕೆನ್ ಕಾನ್ಸ್ಟೆಂಟ್ ಅಂತ. ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಅವನು ಮತ್ತೇನೇನೋ PhD ಮಾಡ್ಯಾನ ಅದ್ರ ಮೇಲೆ. ಹಾಗಾಗಿ CD ಅವನ ಮೇಲೆ ಡಿಪೆಂಡ್ ಇರ್ತೈತಿ. ನಿಮ್ಗೆ ಎಕ್ಸಾಮ್ನಾಗ ಕೊಟ್ಬಿಡ್ತಾರೆ ಅರ್ಥ. ಹಂಗಾರೆ CD ಗೊತ್ತದ, ಎ ಗೊತ್ತೈತಿ ಅಂದಮೇಲೆ QP ಗೊತ್ತಾಕೈತಿ. QP ಎದ್ರೊಳಗೆ ಬರ್ತದೆ ಆನ್ಸರ್? QP ಕ್ಯೂಮೆಕ್ ಒಳಗೆ ಬರ್ತೈತಿ. ಕ್ಯೂಮೆಕ್ ಅಂದ್ರೆ ಏನು ರೀ ಅಂತಂದ್ರೆ m³/s. ಹೇಳಿ ಇಲ್ಲಿನೂ ಅದೇ ರ್ಯಾಷನಲ್ ಫಾರ್ಮುಲಾದೊಳಗೆ ನಿಮ್ಗೆ ಹೇಳಿಲ್ಲ ನಾ ಏನಂತ. Q = AIR/360 ಇತ್ತು. 360 ಯೂನಿಟ್ ಇಲ್ಲ, ಏಗ ಹೆಕ್ಟರ್ ಒಳಗೆ, ಐಗೆ ಯೂನಿಟ್ ಇಲ್ಲ, ಇದು mm/h. ಇಷ್ಟೆಲ್ಲ ಹಾಕಿದ್ರೆ Q ತಾನಾಗೆ m³/s ಅಂತ ಬರ್ತೈತಿ. ಹಂಗೆ ಸರ ಅಂತ ಅನ್ಬಾರ್ದಿಲ್ಲ, ಯಾಕಂದ್ರೆ ಅದು ಎಂಪೆರಿಕಲ್ ಫಾರ್ಮುಲಾ. ತಿಳಿದ? ಹಂಗನೆ ಇವ ಏನಂತಾನ, ಏರಿಯಾನ ಕಿಲೋಮೀಟರ್ ಸ್ಕ್ವೇರ್ ಒಳಗೆ ಬರೀರಿ, CD ನಾನು ಕೊಡ್ತೇನೆ ನಿಮ್ಗೆ, QP ನಿಮ್ಗೆ ಅವಾಗ m³/s ಬರ್ತಂತ ಡಿಕೆನ್ ಹೇಳ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ ರೈವೀಸ್ ಅಂತೇಳಿ. ರೇವೀಸ್ ಫಾರ್ಮುಲಾ ಅಂತ ಬರ್ತದೆ. ರೇವಿ ಏನು ಹೇಳ್ತಾನೆ ಅಂತಂದ್ರೆ ಅವನು QP = ಇವನು ಒಬ್ಬ PhD ಮಾಡಿರ್ತಾನೆ, CR × A⁴ ಅಂತ ಹೇಳ್ತಾನೆ. ಓಕೆ, ಇವನ ಪ್ರಕಾರ ಸೇಮ್ ಅದು. ಮತ್ತು ಏರಿಯಾ ಅಂತಂದ್ರೆ ಕಿಲೋಮೀಟರ್ ಸ್ಕ್ವೇರ್ ಒಳಗಡೆ ಇರ್ತೈತಿ. ಮತ್ತು CR ರೇವೀಸ್ ಕಾನ್ಸ್ಟೆಂಟ್. ಓಕೆ, CR ಅಂದ್ರೇನು? ರೇವೀಸ್ ಕಾನ್ಸ್ಟೆಂಟ್ ಅದು. ಮತ್ತು ಅದು ಅಗೇನ್ ಡಿಪೆಂಡ್ಸ್ ಆನ್ ಮೆನಿ ಪ್ಯಾರಾಮೀಟರ್ಸ್. ದೆನ್ ಅಗೇನ್ QP ಆನ್ಸರ್ ಏನು ಬರ್ತದಲ್ಲ ಅದು m³/s ಒಳಗೆ ಬರ್ತೈತೆ. ಹೇಳ್ತಾ ಇಷ್ಟು ಮಾಡಿದರೆ ನಿಮಗೇನೀಗ ಕ್ಯಾಲ್ಕುಲೇಷನ್ ಆಫ್ ಡ್ರೈ ವೆದರ್ ಫ್ಲೋ ಆ್ಯಂಡ್ ವೆಟ್ ವೆದರ್ ಫ್ಲೋ ಅರ್ಥ ಆಯಿತು. ತಿಳಿತಾ? ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಚಾಪ್ಟರ್ ಒಳಗೆ ಏನು ಮಾಡೋಣ ಅಂತಂದರೆ ನೆಕ್ಸ್ಟ್ ಚಾಪ್ಟರ್ ಒಳಗಡೆ ಏನು ಮಾಡೋಣ, ಡಿಸೈನ್ ಆಫ್ ಸೀವರ್ಸನ್ನು ನೋಡೋಣ. ಸೀವರ್ಸನ್ನ ಹೆಂಗೆ ಡಿಸೈನ್ ಮಾಡ್ತಾರ ಹೌದಾ, ಅವುಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.